Hey everyone, so come to the new video, new part, and we will go through the case study questions. ಹಾಂ, ಇವತ್ತು ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡೋಣ್ರಿ ಕೇಸ್ ಸ್ಟಡಿ ಕ್ವಶನ್ಸ್ ಬೇಸ್ಡ್ ಆನ್ ಮಾರ್ಜಿನಲ್ ಕಾಸ್ಟಿಂಗ್ ಆ್ಯಂಡ್ ಬೇಸ್ಡ್ ಆನ್ ಸೇಲ್ಸ್ ಮಿಕ್ಸ್. ಇದು ಭಾಳ ಇಂಪಾರ್ಟೆಂಟ್ ರೀ. ಈ ಕ್ವಶನ್ ಐತಲ್ರಿ, ಇದು ಭಾಳ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಎಲ್ಲ ಮುಗಿದ್ರಿ, ಸಿಂಪಲ್ ಕ್ವಶನ್ಸ್. ಆಮೇಲೆ 10 ಮಾರ್ಕ್ಸ್ ಸಿಂಪಲ್ ಕ್ವಶನ್ಸ್ ಮುಗೈತ್ರಿ. ಈಗ ಐತೆ ನೋಡ್ರಿ ಮೇನ್ ಪಾರ್ಟ್ ಆಫ್ ಯುವರ್ ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್, ದಟ್ ಈಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸೇಲ್ಸ್ ಮಿಕ್ಸ್. ಇದರಲ್ಲಿ ನಿಮಗೆ ಕೇಸ್ ಸ್ಟಡಿ ಕ್ವಶನ್ಸ್ ಕೇಳ್ತಾರೆ ರೀ, ಅದಕ್ಕೆ ಭಾಳ ಕೇರ್ಫುಲಿ ನೋಡ್ರಿ ಇದು. ಓಕೆ, ಶುರು ಮಾಡೋಣ್ರಿ ಕ್ಲಾಸ್. ವಿಥೌಟ್ ದಿ ಟೈಮ್ ವೇಸ್ಟಿಂಗ್ ವಿ ವಿಲ್ ಗೋ ಥ್ರೂ ದಿ ಕೇಸ್ ಸ್ಟಡಿ ಕ್ವಶನ್ಸ್. ಬರ್ರಿ, ಕೇಸ್ ಸ್ಟಡಿ ಕ್ವಶನ್ ನಂಬರ್ 9. Question may be lengthy, solution is also lengthy, but it's a very simple question. ಬಸ್ ಬರೀ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ರಿ, ಹುಡುಕಿದ ಕ್ವಶನ್ ನೀವು ಮಾಡ್ತೀರಿ. ಓಕೆ, ಬರ್ರಿ. Question number 9. Raju Limited has a plant which produces two types of products, namely A and B. Product A and product B. Following information is given to you for each unit of product. Okay, for each unit of product. Bari. First column particulars, second column product A per unit rupees ola kotari. Next product B per unit rupees ola kotari. Bari. First item ಏನಿತ್ರಿಪ್ಪ, ಸೇಲ್ಸ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ರಿ, ಸೇಲ್ಸ್ ಪ್ರೈಸ್ ಅಂತ ಹೇಳ್ರಿ, ಸೇಮ್. ಎಷ್ಟೈತ್ರಿ? ಪ್ರಾಡಕ್ಟ್ ಎ 80 ರೂಪೀಸ್, ಆಮೇಲೆ ಪ್ರಾಡಕ್ಟ್ ಬಿ 100 ರೂಪೀಸ್. ನೆಕ್ಸ್ಟ್ ಬರ್ರಿ, ರಾವ್ ಮಟೀರಿಯಲ್ rupees 10 per kg, 1 kg ಗೆ 10 ರೂಪಾಯಿ. ಎಷ್ಟು ರೀ? 20. ಪ್ರಾಡಕ್ಟ್ ಎ ಒಳಗೆ 20, ಪ್ರಾಡಕ್ಟ್ ಬಿ ಒಳಗೆ 40. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿ? ಲೇಬರ್ಸ್. ಓಕೆ, ಲೇಬರ್ಸ್. ಡೈರೆಕ್ಟ್ ವೇಜಸ್ ₹4 per hour. ನೋಡ್ರಿ, ಮಟೀರಿಯಲ್ಸ್ ನೀವು ಹೆಂಗೆ ವೇಟ್ ಮಾಡ್ತೀರಿ? ಕೆಜಿ, ಹೌದಲ್ಲ? ಮಟೀರಿಯಲ್ಸ್ ಕೆಜಿ ಮೇಲೆ. ಓಕೆ, ಕೆಜಿ. ಬಟ್ ಲೇಬರ್ಸ್ ಕೆಜಿ ಮೇಲೆ ವೇಟ್ ಮಾಡ್ತೀರಿ. ಲೇಬರ್ಸ್ ನಿಮ್ದು 50 kg ಐತ್ರಿ, ಓಕೆ 70 kg ಐತ್ರಿ, 70 kg ಐತ್ರಿ, ಹಂಗೆ ಲೇಬರ್ಸ್ಗೆ ಹೆಂಗೆ ಮಾಡಂಗಿಲ್ಲ, ಅವರಿಗೆ ಅವರ್ಸ್ ಮೇಲೆ ಕೌಂಟ್ ಮಾಡ್ತೀರಿ ನೀವು. ಅವರ್ಸ್ ಎಷ್ಟು ತಾಸು ವರ್ಕ್ ಕೆಲಸ ಮಾಡಾರಿಪ್ಪ ಅಂತ, ಹೌದಲ್ಲ? ಮಟೀರಿಯಲ್ಸ್ ಕಿಲೋ, ಕೆಜೀಸ್. ಬಟ್ ವೇಜಸ್ ಅವರ್ಸ್, 1 hour, 2 hour, 3 hour ಅವರ್ಸ್ ಮೇಲೆ ಕೊಡ್ತೀರಿ ಅವರಿಗೆ. ₹4 per hour. ಓಕೆ, ಅವರ್ ಅಂತ ಹೇಳ್ರಿ. ಓಕೆ, ಅವರ್ ಅಲ್ಲ, ಆರ್. ಓಕೆ, ಎಷ್ಟು ರೀ? 4 per hour. ಎಷ್ಟು ರೀ? ಪ್ರಾಡಕ್ಟ್ ಎ ಒಳಗೆ 28, ಪ್ರಾಡಕ್ಟ್ ಬಿ ಒಳಗೆ 20. ಓಕೆ, ನೆಕ್ಸ್ಟ್ ಬರ್ರಿ, ವೇರಿಯೇಬಲ್ ಓವರ್ ಹೆಡ್. ಇಲ್ಲೇ ಫ್ಯಾಕ್ಟ್ರಿ, ವೇರಿಯೇಬಲ್ ಓವರ್ ಹೆಡ್ ಫ್ಯಾಕ್ಟ್ರಿ ಒಳಗೆ ಎಷ್ಟೈತ್ರಿ? 3, ಆಮೇಲೆ ಅಲ್ಲೇ 8. ನೆಕ್ಸ್ಟ್ ವೇರಿಯೇಬಲ್ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್. ಇದು ವೇರಿಯೇಬಲ್ ಓವರ್ ಹೆಡ್ ಐತೆ ನೋಡ್ರಿ ಫ್ಯಾಕ್ಟ್ರಿಯಲ್ಲೇ. ಇದು ಇಲ್ಲೇ ಐತೆ ನೋಡ್ರಿ ವೇರಿಯೇಬಲ್ ಓವರ್ ಹೆಡ್. ಇದು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಅಂದ್ರೆ ಏನ್ರಿ? ಆಫೀಸ್ ಓವರ್ ಹೆಡ್. ಇದು ಆಫೀಸ್ ವೇರಿಯೇಬಲ್ ಓವರ್ ಹೆಡ್ ಆಫೀಸಲ್ಲೇ ಎಷ್ಟೈತ್ರಿ? 1 ಮತ್ತು 2. ಡನ್. ಇದು ಎಲ್ಲ ಗಿವನ್ ಪಾರ್ಟ್ಸ್ ಮುಗಿತ್ರಿ. ಈಗ ಐತೆ ನೋಡ್ರಿ, ಟೋಟಲ್ ಫಿಕ್ಸ್ಡ್ ಓವರ್ ಹೆಡ್, ಫಿಕ್ಸ್ಡ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟೈತ್ರಿ? ₹1,20,000. ಇದು ಮುಗಿತ್ರಿದು, ಇದು ಪಾರ್ಟ್ ಅಲ್ಲ, ಇದು ಎಲ್ಲ ಇಲ್ಲ ಪಾರ್ಟ್ ಮುಗಿತ್ರಿದು, ಇಲ್ಲ ಮಟ ಇದು ಎಲ್ಲ ಪಾರ್ಟ್ ಮುಗಿತ್ರಿ, ಮ್ಯಾಲೆ ಪಾರ್ಟ್. ಈಗ ನ್ಯೂ ಪಾರ್ಟ್ ಚಲು ಇಲ್ಲಿಂದ. ಟೋಟಲ್ ಫಿಕ್ಸ್ಡ್ ಓವರ್ ಹೆಡ್ ₹1,20,000. ಈಗ ಬರ್ರಿ ನಂಬರ್ ಎ. State which product is preferable if material is in short supply. Next, state which product is preferable if labor is the key factor. Key factor ಅಂದ್ರೆ ಏನ್ರಿ? ಇಂಪಾರ್ಟೆಂಟ್ ಪರ್ಸನ್, ಕೀ ಫ್ಯಾಕ್ಟರ್ ಅಂದ್ರೆ. ನೆಕ್ಸ್ಟ್ ಇಲ್ಲೇ ಐತೆ ನೋಡ್ರಿ ಮೇನ್ ಪಾರ್ಟ್. ಇಲ್ಲೇ ಸ್ವಲ್ಪ ಕ್ಯಾಲ್ಕುಲೇಷನ್ ಬರ್ಬೇಕು ನೀವು. ಬರ್ರಿ, ಸ್ಟೇಟ್ ವಿಚ್ ಆಫ್ ದ ಫಾಲೋವಿಂಗ್ ಸೇಲ್ಸ್ ಮಿಕ್ಸ್ ವಿಲ್ ಯು ರಿಕಮೆಂಡ್? ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಬಿ. Sales mix 1 5,000 units, 3,000 units. Sales mix 2 3,800 units, 4,000 units. Sales mix 3 5,800 units, 2,500 units. ಇದು ನಿಮ್ದು ಇಲ್ಲಿಂದ ಇಲ್ಲಿ ಮಟ ನಿಮ್ದು ಏನ್ರಿ? ಕೇಸ್ ಸ್ಟಡಿ ಕ್ವಶನ್. ಈಗ ಕೇರ್ಫುಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಓಕೆ, ಈ ಕ್ವಶನ್ ಒಳಗೆ ಎಕ್ಸಾಕ್ಟ್ ಫಾರ್ಮುಲಾ ಅಲ್ಲ. ಓಕೆ, ಫಾರ್ಮುಲಾ ಇದು ಬಿಡ್ರಿ, ಬಟ್ ಫಸ್ಟ್ ಇದು ಮಾಡ್ಬೇಕು, ಸೆಕೆಂಡ್ ಹಂಗಿಲ್ಲ. ನಾ ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡ್ರಿ, ಫಸ್ಟ್ ಇದು ಮಾಡ್ತೀನಿ ರೀ, ಸೆಕೆಂಡ್, ಥರ್ಡ್, ಫೋರ್ತ್ ಹೆಂಗೆ ನಾ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡ್ರಿ. ನೀವು ಸೇಮ್ ಟು ಸೇಮ್ ಹೋಗ್ರಿ.
ಓಕೆ, ನೀವು ಸೇಮ್ ಟು ಸೇಮ್ ನನಗೆ ಫಾಲೋ ಮಾಡಿರಿ, ಸೇಮ್ ಟು ಸೇಮ್ ಎಕ್ಸಾಮಲ್ಲೇ ಸಾಲ್ವ್ ಮಾಡಿರಿ ಬಂದಂದ್ರೆ ಕ್ವಶನ್. ಓಕೆ ಬರ್ರಿ ಫಸ್ಟ್ ಸಾಲ್ವ್ ಮಾಡೋಣ ಕ್ವಶನ್. ಇದು ನಿಮ್ದು ಕೇಸ್ ರೆಡಿ ಕ್ವಶನ್ ಫುಲ್ ಆತ್ರಿ. ಈಗ ಸೊಲ್ಯೂಷನ್ ನೋಡ್ರಿ, ನಾನು ಹೆಂಗೆ ಸಾಲ್ವ್ ಮಾಡ್ತೀನಿ ಹೆಂಗೆ ಮಾಡ್ರಿ ನೀವು. ಓಕೆ ನಂಬರ್ 1 ಫಸ್ಟ್ ನಾ ಏನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅದು ನೀವು ಅದು ಮಾಡಿರಿ ಸೇಮ್ ಟು ಸೇಮ್. ಫಸ್ಟ್ ನಂಬರ್ 1 ಕ್ಯಾಲ್ಕುಲೇಷನ್. Calculation of variable cost. Calculation of variable cost per unit. Calculation of variable cost per unit. First idu ಮಾಡ್ರಿ ನೀವು. Calculation of variable cost per unit. First idu ಮಾಡ್ರಿ. Product A ಐತ್ರಿ, Product B ಐತ್ರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ರಿ ಇದು. ಓಕೆ ಲೈನ್ಸ್ ಮೇ ಬಿ ಓಕೆ ಬಟ್ ಅಡ್ಜಸ್ಟ್ ಮಾಡ್ರಿ. ಫಸ್ಟ್ ಇಲ್ಲೇ ಪರ್ಟಿಕ್ಯುಲರ್ಸ್, ಇಲ್ಲೇ ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಎ, ಇಲ್ಲೇ ಪ್ರಾಡಕ್ಟ್ ಬಿ. ಓಕೆ, ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಸೇಮ್ ಟು ಸೇಮ್ ಬರೀಬೇಕು ನೀವು. ಫಸ್ಟ್ ಬರ್ರಿ, ಫಸ್ಟ್ ನೋಡ್ರಿ ಇಲ್ಲೇ ಬಾಕ್ಸ್ ಅಲ್ಲೇ ನೋಡ್ರಿ ಇನ್ಫಾರ್ಮೇಷನ್. ಸೇಲ್ಸ್ ಮಿಕ್ಸ್ ಐತ್ರಿ, ಸಾರಿ ಸೇಲ್ಸ್ ಪ್ರೈಸ್ ಐತ್ರಿ, ಅದು ಬೇಡ್ರಿ, ಸಂಬಂಧ ಇಲ್ಲ ನಮಗೆ, ಈಗ ಸದ್ಯಕ್ಕೆ ಸಂಬಂಧ ಇಲ್ಲ, ಅದು ಬೇಡ್ರಿ. ನೆಕ್ಸ್ಟ್ ನೋಡ್ರಿ ಏನೈತ್ರಿ, ರಾ ಮಟೀರಿಯಲ್ ₹10 per kg ಅಂತ ಐತ್ರಿ, ಐತಲ್ರಿ ಇಲ್ಲೇ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ. ಈಗ ಚಾಲೂ ಮಾಡ್ರಿ, ಈಗ ಇಲ್ಲೇ ಚಾಲೂ ಮಾಡ್ರಿ ರಾ ಮಟೀರಿಯಲ್ ಇಂದ. ರಾ ಮಟೀರಿಯಲ್ ಫಸ್ಟ್ ತಗೋರಿ, raw material ಬ್ರಾಕೆಟ್ ಅಲ್ಲಿ ₹10 per kg, ₹10 per kg. ಪ್ರಾಡಕ್ಟ್ ಎ ಎಷ್ಟು ರೀ, ಪ್ರಾಡಕ್ಟ್ ಎ ರಾ ಮಟೀರಿಯಲ್ ₹10 per kg, ಪ್ರಾಡಕ್ಟ್ ಎ ಎಷ್ಟು ರೀ ಅಮೌಂಟ್ 20, ಪ್ರಾಡಕ್ಟ್ ಬಿ ಅಮೌಂಟ್ ಎಷ್ಟು ರೀ 40. ಡನ್. ಓಕೆ, ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ₹4 per hour 28 ತಗೋರಿ. ಅದು ಡೈರೆಕ್ಟ್ ವೇಜಸ್ ₹4 per hour. ₹4 per hour ಎಷ್ಟು ಐತ್ರಿ, ಪ್ರಾಡಕ್ಟ್ ಎ 28 ಐತ್ರಿ, 28 ಆಮೇಲೆ 20. ಡನ್ ಆತ್ರಿ. ಓಕೆ, ನೆಕ್ಸ್ಟ್ ಏನೈತ್ರಿ, ವೇರಿಯಬಲ್ ಓವರ್ ಹೆಡ್ ಬ್ರಾಕೆಟ್ ಅಲ್ಲೇ ಫ್ಯಾಕ್ಟ್ರಿ 3 ಮತ್ತು 8 ಐತ್ರಿ, ತಗೋರಿ. ಅದು ವೇರಿಯಬಲ್ ಓವರ್ ಹೆಡ್ ಬ್ರಾಕೆಟ್ ಅಲ್ಲೇ ಫ್ಯಾಕ್ಟ್ರಿ, ಬ್ರಾಕೆಟ್ ಅಲ್ಲೇ ಫ್ಯಾಕ್ಟ್ರಿ ಎಷ್ಟು ಐತ್ರಿ 3 ಮತ್ತು 8, ಹೌದಲ್ಲ. ವೇರಿಯಬಲ್ ಓವರ್ ಹೆಡ್ ಫ್ಯಾಕ್ಟ್ರಿ 3 ಮತ್ತು 8 ಐತ್ರಿ, ತಗೋರಿ. ನೆಕ್ಸ್ಟ್ ಇದು ಮುಗಿತ್ರಿ. ನೆಕ್ಸ್ಟ್ ಏನೈತ್ರಿ, ವೇರಿಯಬಲ್ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಅಂತ ಐತ್ರಿ, ತಗೋರಿ. ಅದು ವೇರಿಯಬಲ್ ಓವರ್ ಹೆಡ್ ಬ್ರಾಕೆಟ್ ಅಲ್ಲೇ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್, ಹೌದಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಎಷ್ಟು ಐತ್ರಿ, ಪ್ರಾಡಕ್ಟ್ ಎ 1, ಅಲ್ಲೇ ಪ್ರಾಡಕ್ಟ್ ಬಿ 2 ಐತ್ರಿ, 1 2. ಎಲ್ಲ ಮುಗಿತಲ್ಲ. ರಾ ಮಟೀರಿಯಲ್ ಆತ್ರಿ, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ವೇಜಸ್ ಆತ್ರಿ, ವೇರಿಯಬಲ್ ಓವರ್ ಹೆಡ್ ಫ್ಯಾಕ್ಟ್ರಿ, ವೇರಿಯಬಲ್ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಎಲ್ಲ ಮುಗಿತಲ್ಲ. ಓಕೆ, ಈಗ ಮತ್ತೇನಿಲ್ಲ, ಮುಗಿತಿರೋದು. ಈಗ ಟೋಟಲ್ ಮಾಡ್ರಿ. ಇದು ಟೋಟಲ್ ಮಾಡ್ರಿ. ಇದು ಏನ್ರಿ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಇದು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಟೋಟಲ್ ಮಾಡಿದ್ದು ಎಷ್ಟು ರೀ,
20 ಪ್ಲಸ್ 28 48 48 49 50 52 ಅಲ್ಲ ಇದು 52 ಇದು ಮಾಡ್ರಿ 60 68 70 ಇದು 70 ಓಕೆ ನೋಡ್ರಿ ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಸೇಲ್ಸ್ ಪ್ರೈಸ್ ಬಿಡ್ರಿ ಇಲ್ಲಿಂದ ಚಾಲೂ ಮಾಡ್ಬೇಕು ರಾ ಮಟೀರಿಯಲ್ ತಗೋಬೇಕ್ರಿ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ವೇಜಸ್ ತಗೋಬೇಕು ವೇರಿಯಬಲ್ ಓವರ್ ಹೆಡ್ ಫ್ಯಾಕ್ಟ್ರಿ ತಗೋಬೇಕು ವೇರಿಯಬಲ್ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ತಗೋಬೇಕು ಎಲ್ಲ ತಗೋಬೇಕು ಎಲ್ಲ ಆಮೇಲೆ ಆ್ಯಡ್ ಮಾಡಿರಿ ಇದು ಏನ್ರಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಲ್ಲ ಆ್ಯಡ್ ಮಾಡಿರಿ ತಿಳಿತ್ರಿ ಇದು ಫಸ್ಟ್ ನಂಬರ್ ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು ತಿಳಿತ್ರಿ ಏನು डाउट्स ಐತ್ರಿ ಇದ್ರಾಗ देखो यहाँ पे ये तुम्हारा केस स्टडी का क्वेश्चन हुआ इसके बाद में जैसे मैं कैलकुलेशन करता हूँ देखो नंबर 1 नंबर 2 नंबर 3 करके वैसे ही तुम एज इट इज फॉलो करो ठीक है यहाँ पे सबसे पहले क्या करना सबसे पहले कैलकुलेशन क्या करना कैलकुलेशन ऑफ वेरिएबल कॉस्ट पर यूनिट कैलकुलेशन करना इसके लिए पर्टिकुलर्स प्रोडक्ट ए प्रोडक्ट बी करके है इसको सेल्स प्राइस को छोड़ो इसको काउंट मत करो यहाँ से चालू करो रॉ मटेरियल पूरा लिखो इसको रॉ मटेरियल ओके वो लो 20 है 40 है लो इसको कॉपी पेस्ट करो डायरेक्ट वेजेस ये भी लो यहाँ पे वेरिएबल ओवरहेड फैक्ट्री करके है ये भी लो वेरिएबल ओवरहेड ब्रैकेट में एडमिनिस्ट्रेशन एंड सेलिंग करके है इसको भी लो ये यहाँ तक फॉन है पार्ट इसको छोड़ दो इतना होने के बाद में क्या करो इसको टोटल करो वेरिएबल कॉस्ट पर यूनिट है नहीं वेरिएबल कॉस्ट पर यूनिट टोटल करो इसका कितना था 52 इसका 70 ये हुआ तुम्हारा कैलकुलेशन इल्ले निम्न कैलकुलेशन मुगीತು ಈಗ ಸೆಕೆಂಡ್ ಕ್ಯಾಲ್ಕುಲೇಷನ್ ಮಾಡೋಣ ಫಸ್ಟ್ ಕ್ಯಾಲ್ಕುಲೇಷನ್ ಮುಗೀತು ಈಗ ಸೆಕೆಂಡ್ ಕ್ಯಾಲ್ಕುಲೇಷನ್ second calculation of contribution per unit okay ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಹಿಂಗೆ ಮಾಡ್ಬೇಕ್ರಿ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಓಕೆ ಈಗ ಚಾಲೂ ಮಾಡಿರಿ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಫಸ್ಟ್ ಸೇಮ್ ಪರ್ಟಿಕ್ಯುಲರ್ಸ್ ಇದು ಮಾಡೋಣ್ರಿ ರೆಡಿ ಮಾಡೋಣ್ರಿ ಸೊ ಈ ಕಾಂಟ್ರಿಬ್ಯೂಷನ್ ಅಲ್ಲ ನೆಕ್ಸ್ಟ್ ಸೆಕೆಂಡ್ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪರ್ಟಿಕ್ಯುಲರ್ಸ್ ಸೇಮ್ ಪ್ರಾಡಕ್ಟ್ ಎ ಆ್ಯಂಡ್ ಪ್ರಾಡಕ್ಟ್ ಬಿ particulars product A and product B okay format ನೋಡ್ರಿ ಇಲ್ಲಿ ಹೆಂಗೆ ಮಾಡಬೇಕಾ first sales price less variable cost per unit sales price less variable cost per unit ಇದು ಏನ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಓಕೆ ತಿಳಿದ್ರಿ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಇದರಲ್ಲೇ ಏನು ಮಾಡ್ಬೇಕ್ರಿ ಸೇಲ್ಸ್ ಪ್ರೈಸ್ ಮಾಡ್ಬೇಕು ಫಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಮೇಲೆ ನಿಮ್ಗೆ ಏನು ಸಿಗ್ತೈತ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನಿಮಗೆ ಸಿಗ್ತೈತ್ರಿ ಓಕೆ ಬರ್ರಿ ಫಸ್ಟ್ ನಿಮ್ಗೆ ಏನು ಬೇಕ್ರಿ ಸೇಲ್ಸ್ ಪ್ರೈಸ್ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಬೇಕು ಸೇಲ್ಸ್ ಪ್ರೈಸ್ ಎಲ್ಲೈತ್ರಿ ಸೇಲ್ಸ್ ಪ್ರೈಸ್ ಇಲ್ಲ ಐತಿ ನೋಡ್ರಿ ಸೇಲ್ಸ್ ಪ್ರೈಸ್ ಇರಲಿ ಸೆಲ್ಲಿಂಗ್ ಪ್ರೈಸ್ ಇರಲಿ ಸೇಮ್ ಸೇಲ್ಸ್ ಪ್ರೈಸ್ ಎಷ್ಟು ಐತ್ರಿ ಪ್ರಾಡಕ್ಟ್ ಎ 80 rupees ಪ್ರಾಡಕ್ಟ್ ಬಿ 100 rupees
80 rupees, 100 rupees. Correct? Next, less variable cost per unit. ಎಲ್ಲಿ ಐತ್ರಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್? ಇಲ್ಲಿ ಐತ್ರಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಎಷ್ಟು ಐತ್ರಿ? ಪ್ರಾಡಕ್ಟ್ ಎ 52, ಪ್ರಾಡಕ್ಟ್ ಬಿ 70. 50 to 70 ಮಾಡ್ರಿ. ಇದು ಎಷ್ಟು ಬರ್ತೈತೆ ರೀ? 80 minus 52 ಎಷ್ಟು ರೀ? 28. 28. ಇದು ಮಾಡ್ರಿ 100 minus 70 30. ಆತಲ್ಲ? ಐಸೆ करना है इसको. ತಿಳಿತಲ್ರಿ? ಏನು ಡೌಟ್ಸ್ ಐತ್ರಿ? ಕ್ಯಾಲ್ಕುಲೇಷನ್ ನೋಡ್ರಿ. ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ನಿಮಗೆ ಸಿಕ್ತ್ರಿ. ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಈ ಥರ ಮಾಡ್ಬೇಕ್ರಿ. ಡನ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಆತ್ರಿ. ಈಗ ಥರ್ಡ್ ಕ್ಯಾಲ್ಕುಲೇಷನ್ ನೋಡೋಣ್ರಿ. ಎಲ್ಲ ಮುಗಿತಲ್ಲ ಈಗ? ಫಸ್ಟ್ ನೀವು ಇದು ಮಾಡಿರಿ, ಫಸ್ಟ್ ಕ್ಯಾಲ್ಕುಲೇಷನ್, ಆಮೇಲೆ ಸೆಕೆಂಡ್ ಕ್ಯಾಲ್ಕುಲೇಷನ್ ಕಂಪಲ್ಸರಿ ಮಾಡಿರಿ. ಈಗ ಥರ್ಡ್ ಕ್ಯಾಲ್ಕುಲೇಷನ್ ಇಲ್ಲ, ಇಲ್ಲೇ ಬರ್ಬೇಕು. ಎಲ್ಲ ಮುಗಿತಲ್ಲ? ಈಗ ಎಲ್ಲ ಮುಗಿದ ಮೇಲೆ ಇಲ್ಲೇ ಬರ್ರಿ. ಎ ಐತಲ್ಲ ಇಲ್ಲಿ ಎ, ಈಗ ಎ ಚಾಲು ಮಾಡಿರಿ. ತಿಳಿತೀರಿ? ಫಸ್ಟ್ ಕ್ಯಾಲ್ಕುಲೇಷನ್ ಸೆಕೆಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಫಸ್ಟ್ ನೀವು ಮಾಡ್ಬೇಕು. ಓಕೆ, ಈಗ ಎ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಆಮೇಲೆ ಬಿ ಮಾಡ್ಬೇಕು, ಆಮೇಲೆ ಸಿ ಮಾಡ್ಬೇಕು. ತಿಳಿತೀರಿ? ಹಿಂಗೆ ಮಾಡ್ಬೇಕು. ಫಸ್ಟ್ ಬರ್ರಿ, ಎ ಇಂದ ಬರ್ರಿ. ಎ ಕ್ಯಾಲ್ಕುಲೇಷನ್. ಎ ಏನ್ರಿಪ್ಪ ಅದು? ಎ ಸ್ಟೇಟ್ ವಿಚ್ ಪ್ರಾಡಕ್ಟ್ ಈಸ್ ಪ್ರಿಫರೇಬಲ್. ಎಲ್ಲಿಂದ ಚಾಲು ನಿಮ್ಗೆ ಕ್ವಶನ್? ಇಫ್ ಮಟೀರಿಯಲ್ ಈಸ್ ಇನ್ ಶಾರ್ಟ್ ಸಪ್ಲೈ. ಎಲ್ಲಿಂದ ಬರೀರಿ? ಇಫ್ ಮಟೀರಿಯಲ್ ಈಸ್ ಇನ್ ಶಾರ್ಟ್ ಸಪ್ಲೈ ಅಂತ ಬರೀರಿ ಇಲ್ಲಿ. ಇಫ್ ಮಟೀರಿಯಲ್ ಈಸ್ ಇನ್ ಶಾರ್ಟ್ ಸಪ್ಲೈ. ಅಲ್ಲಿ ಐತೆ ನೋಡ್ರಿ, ಇಫ್ ಮಟೀರಿಯಲ್ ಇಸ್ ಇನ್ ಶಾರ್ಟ್ ಸಪ್ಲೈ. ಇಫ್ ಮಟೀರಿಯಲ್ ಇಸ್ ಇನ್ ಶಾರ್ಟ್ ಸಪ್ಲೈ ಫಸ್ಟ್. ಅದು ಇಲ್ಲಿ ಫಾರ್ಮುಲಾ ಬರಿಬೇಕು ನೀವು. ಓಕೆ, ನಿಮ್ಗಡೆ ಫಾರ್ಮುಲಾ ಇಲ್ಲ, ನೀವು ಬರೀಬೇಕಿಲ್ಲ ಫಾರ್ಮುಲಾ. ಓಕೆ, ನೀವು ಬರೀಬೇಕು. ಮಟೀರಿಯಲ್ಸ್ ಹೌದಲ್ಲ? ಮಟೀರಿಯಲ್ಸ್ ಹೆಂಗೆ ವೇಟ್ ಮಾಡ್ತೀರಿ ನೀವು? ಕೆ ಜಿ ಟರ್ಮ್ಸಲ್ಲಿ ವೇಟ್ ಮಾಡ್ತೀರಿ ಏನು ಅವರ್ಸ್? 1 ತಾಸು 2 ತಾಸು ಮೇಲೆ ಇದು ಮಾಡ್ತೀರಿ ವೇಟ್? ಮಟೀರಿಯಲ್ಸ್ ಕೆ ಜಿ ಮೇಲೆ ಅಲ್ಲ, ಕೆ ಜಿ ಹೌದಲ್ಲ? ಕೆ ಜಿ ಒಳಗಲ್ಲ ನೀವು ವೇಟ್ ಮಾಡ್ಬೇಕಂದ್ರೆ ಕೆ ಜಿ. ಓಕೆ, ಮಟೀರಿಯಲ್ಸ್ ಅದಕ್ಕೆ ಬರೀಲಿ. ಇಲ್ಲಿ ಫಾರ್ಮುಲಾ ಬರೀಬೇಕು ನೋಡ್ರಿ. ಕಾಂಟ್ರಿಬ್ಯೂಷನ್ ಪರ್ ಕೆ ಜಿ ಬರ್ಬೇಕು, ಪರ್ ಅವರ್ ಬರ್ಬೇಕು. ಲೇಬರ್ಸ್ಗೆ ವೇಜಸ್ಗೆ ಅವರ್ ಬರ್ಬೇಕು, ಬಟ್ ಮಟೀರಿಯಲ್ಸ್ಗೆ ಕೆ ಜಿ ಬರ್ಬೇಕು. ಕಾಂಟ್ರಿಬ್ಯೂಷನ್ ಪರ್ ಕೆ ಜಿ ಬರ್ಬೇಕು. ಈಗ ಪರ್ ಕೆ ಜಿ ಕಾಂಟ್ರಿಬ್ಯೂಷನ್ ಪರ್ ಕೆ ಜಿ ಇಸ್ ಈಕ್ವಲ್ ಟು ಮೇಲೆ ಕಾಂಟ್ರಿಬ್ಯೂಷನ್. ನಾ ಹೆಂಗೆ ಸಾಲ್ವ್ ಮಾಡ್ತೀವಿ ನೋಡ್ರಿ, ಹಂಗೆ ಸಾಲ್ವ್ ಮಾಡ್ರಿ ನೀವು. ಕಾಂಟ್ರಿಬ್ಯೂಷನ್, ಓಕೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. Contribution per unit divided by raw materials per unit. Raw materials per unit. Raw materials per unit ಬರಿಬೇಕಲ್ಲ, per unit ಅಂತ. ಪರ್ ಯೂನಿಟ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಫಾರ್ಮುಲಾ ಇಲ್ಲ ಏನ್ರಿ? ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ, ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡ್ಬೇಕು. ಈಗ ಥರ್ಡ್ ಕ್ಯಾಲ್ಕುಲೇಷನ್ ಇಲ್ಲ, ಇದು ಮಾಡ್ಬೇಕು. ಏನ್ರಿದು? ಸ್ಟೇಟ್ ವಿಚ್ ಪ್ರಾಡಕ್ಟ್ ಈಸ್ ಪ್ರಿಫರೇಬಲ್ ಇಫ್ ಇಂದ ಚಾಲು ಮಾಡ್ರಿ ನೀವು. ಇಫ್ ಮಟೀರಿಯಲ್ ಈಸ್ ಇನ್ ಶಾರ್ಟ್ ಸಪ್ಲೈ. ಓಕೆ, ಮಟೀರಿಯಲ್ಸ್ ಹೆಂಗೆ ಇದು ಮಾಡ್ತೀರಿ ನೀವು? ವೇಟ್ ಕೆ ಜಿ ಅಲ್ಲ, ಅದಕ್ಕೆ ಕಾಂಟ್ರಿಬ್ಯೂಷನ್ ಪರ್ ಕೆ ಜಿ is equal to contribution per unit compulsory divided by materials ಬೇಕಲ್ಲ ನಿಮಗೆ? ಮಟೀರಿಯಲ್ಸ್ ಅಂದ್ರೆ ಏನ್ರಿ? raw materials per unit. Contribution per unit divided by raw materials per unit ಬರಿಬೇಕು. ಓಕೆ, ಈಗ ಬರ್ರಿ ಪ್ರಾಡಕ್ಟ್ ಎ ಬಿ ಅಂತ ಬರೀರಿ. ಇಲ್ಲ ಫಸ್ಟ್ ಏನು ಬೇಕು ನಿಮಗೆ? ಪ್ರಾಡಕ್ಟ್ ಎ.
ನೆಕ್ಸ್ಟ್ ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ಸ್ ಟು ಓಕೆ ಏನು ಬೇಕು ನಮಗೆ ಫಸ್ಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕು ನಮಗೆ ಎಲ್ಲಿ ಐತ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಲ್ಲ ಐತಿ ನೋಡ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟು ಐತ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 28 ಅಲ್ಲ 28 ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟು ಐತ್ರಿ 28 ಪ್ರಾಡಕ್ಟ್ ಎ 28 ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 28 ಕರೆಕ್ಟಾ ಆಮೇಲೆ ಡಿವೈಡೆಡ್ ಬೈ ಕರೆಕ್ಟಾ ಈಗೇನ್ರಿ ಇಲ್ಲಿ ರಾವ್ ಮಟೀರಿಯಲ್ಸ್ ಪರ್ ಯೂನಿಟ್ ಐತ್ರಿ ರಾವ್ ಮಟೀರಿಯಲ್ಸ್ ಪರ್ ಯೂನಿಟ್ ಬರ್ರಿ ಇಲ್ಲಿ ರಾವ್ ಮಟೀರಿಯಲ್ಸ್ 1 kg 10 rupees ಬಟ್ ಎಷ್ಟೈತ್ರಿ ಇಲ್ಲಿ ಅಮೌಂಟ್ 20 ಐತ್ರಿ ನಿಮಗೆ ಪರ್ ಯೂನಿಟ್ ಬೇಕು ಏನು ಮಾಡ್ತೀನಿ ನೋಡ್ರಿ ಇಲ್ಲಿ contribution per kg is equal to contribution per unit divided by raw materials per unit contribution per unit ಎಲ್ಲ ಐತ್ರಿಪ್ಪ ಇಲ್ಲ ಐತ್ರಿ contribution per unit ಇಲ್ಲ ಐತ್ರಿ contribution per unit ಎಷ್ಟು ಐತ್ರಿ ಪ್ರಾಡಕ್ಟ್ ಎ ಬೇಕು ನಮಗೆ ಪರ್ ಪ್ರಾಡಕ್ಟ್ ಎ ಎಷ್ಟು ಐತ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 28 ರೂಪೀಸ್ ಐತ್ರಿ ಅದಕ್ಕೆ ಇಲ್ಲಿ ಮೇಲೆ 28 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ ಹಚ್ಚಿರಿ ಇಲ್ಲಿ ಏನು ಬೇಕು ನಿಮಗೆ ರಾ ಮಟೀರಿಯಲ್ಸ್ ಪರ್ ಯೂನಿಟ್ ಐತ್ರಿ ರಾ ಮಟೀರಿಯಲ್ಸ್ ಪರ್ ಯೂನಿಟ್ ಎಲ್ಲಿ ಹೋಗ್ಬೇಕು ನೀವು ಇಲ್ಲಿ ಹೋಗ್ಬೇಕು ರಾ ಮಟೀರಿಯಲ್ಸ್ ಪರ್ ಯೂನಿಟ್ ಇಲ್ಲ ಇಲ್ಲಿ ರಾ ಮಟೀರಿಯಲ್ಸ್ ಪರ್ ಯೂನಿಟ್ ಅಂತ ಮೆನ್ಷನ್ ಮಾಡಿಲ್ಲ ಇಲ್ಲೇ ಅದಕ್ಕೆ ಮೆನ್ಷನ್ ಮಾಡಿಲ್ಲ ಬಟ್ ರಾ ಮಟೀರಿಯಲ್ಸ್ ಬ್ರ್ಯಾಕೆಟಲ್ಲೇ ₹10 per kg ಅಂತ ಕೊಟ್ಟಾರಿ ಇಲ್ಲೇ 20 ಆಮೇಲೆ 40 ಕೊಟ್ಟಾರಿ ನಿಮ್ಗೆ ಏನ್ರಿ ಪರ್ ಯೂನಿಟ್ ಬೇಕು ನಿಮ್ಮ ಕಡೆ ಪರ್ ಯೂನಿಟ್ ಇಲ್ಲ ಅದಕ್ಕೆ ಏನು ಮಾಡ್ತೀರಿ ಪ್ರಾಡಕ್ಟ್ ಎ ಬೇಕಲ್ಲ ನಿಮಗೆ ಪ್ರಾಡಕ್ಟ್ ಎ ಬರ್ರಿ ಪ್ರಾಡಕ್ಟ್ ಎ ಎಷ್ಟೈತ್ರಿ ರಾ ಮಟೀರಿಯಲ್ಸ್ ಅಮೌಂಟ್ ಎಷ್ಟೈತ್ರಿ 20 ಈಗ ನಿಮಗೆ ಪರ್ ಯೂನಿಟ್ ಬೇಕಂದ್ರೆ ಏನು ಮಾಡ್ತೀರಿ ನೀವು 20 divided by 10 20 divided by 10 ಅದು ಪರ್ ಯೂನಿಟ್ ನಿಮಗೆ ಸಿಗ್ತೈತ್ರಿ ಸೇಮ್ ಪ್ರಾಡಕ್ಟ್ ಬಿ ಬೇಕಂದ್ರೆ ಏನು ಮಾಡ್ತೀರಿ 40 divided by 10 ಮಾಡ್ಬೇಕು ತಿಳಿತೀರಿ ಇದು ಪರ್ ಯೂನಿಟ್ ಓಕೆ ಹಿಂಗೆ ಮಾಡ್ಬೇಕು ಬರ್ರಿ ರಾ ಮಟೀರಿಯಲ್ಸ್ ಪರ್ ಯೂನಿಟ್ ನಿಮಗೆ ಇಲ್ಲೇ ಮೆನ್ಷನ್ ಇಲ್ಲ ರಾ ಮಟೀರಿಯಲ್ಸ್ ಐತ್ರಿ ಬಾಜು ಪರ್ ಯೂನಿಟ್ ಅಂತ ಮೆನ್ಷನ್ ಮಾಡಿಲ್ಲ ಅವರು ನಮ್ಗೆ ಏನು ಬೇಕ್ರಿ ಪರ್ ಯೂನಿಟ್ ಬೇಕು ಅದಕ್ಕೆ ಬರ್ರಿ ಇಲ್ಲೇ ರಾ ಮಟೀರಿಯಲ್ಸ್ ಇಲ್ಲಿ ಅಮೌಂಟ್ ಎಷ್ಟು ಇಲ್ಲೇ 20 ಡಿವೈಡೆಡ್ ಬೈ 10 ಮಾಡ್ರಿ ಎಷ್ಟು ರೀ 2 ಅಲ್ಲ 20 ಡಿವೈಡೆಡ್ ಬೈ 10 ಎಷ್ಟು ಬಂತ್ರಿ ರಾ ಮಟೀರಿಯಲ್ ಪರ್ ಯೂನಿಟ್ ಪ್ರಾಡಕ್ಟ್ ಎ 2 ರೂಪೀಸ್ ಬಂತ್ರಿ ಅದಕ್ಕೆ 2 ಹಚ್ಚಿರಿ ಇಲ್ಲ ಎಷ್ಟು ರೀ 2 ಕರೆಕ್ಟಾ ಸೇಮ್ ಇಲ್ಲೇ ಬರ್ರಿ ಪ್ರಾಡಕ್ಟ್ ಬಿ ಅಲ್ಲೇ ನಮ್ಗೆ ಏನು ಬೇಕ್ರಿ ಫಸ್ಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಲ್ಲೇ ಐತ್ರಿ ಪ್ರಾಡಕ್ಟ್ ಬಿ ಬೇಕು ಪ್ರಾಡಕ್ಟ್ ಬಿ ಎಷ್ಟು ಐತ್ರಿ 30 ರೂಪೀಸ್ ಅಂದ್ರೆ ಇಲ್ಲೇ 30 ಹಚ್ಚಿರಿ ಇಲ್ಲ 30 ಕರೆಕ್ಟಾ ಈಗೇನ್ರಿ ಡಿವೈಡೆಡ್ ಬೈ ಏನು ಬೇಕು ನಮಗೆ ರಾ ಮಟೀರಿಯಲ್ಸ್ ಪರ್ ಯೂನಿಟ್ ಬೇಕು ರಾ ಮಟೀರಿಯಲ್ಸ್ ಪರ್ ಯೂನಿಟ್ ನಮ್ಮ ಕಡೆ ಇಲ್ಲ ಪ್ರಾಡಕ್ಟ್ ಬಿ ಬೇಕು ಪ್ರಾಡಕ್ಟ್ ಬಿ ರಾ ಮಟೀರಿಯಲ್ಸ್ ಎಷ್ಟು ರೀ ಇಲ್ಲೇ 40 ರೂಪೀಸ್ 40 ಡಿವೈಡೆಡ್ ಬೈ 10 ಮಾಡ್ರಿ ಎಷ್ಟು ರೀ 4 ಅಲ್ಲ ಇಲ್ಲಿ 4 ಹಚ್ಚಿರಿ ಈಗ ಮಾಡ್ರಿ ಎಷ್ಟು ರೀ 28 ಡಿವೈಡೆಡ್ ಬೈ 2 ಎಷ್ಟು ರೀ 14 ರೀ ನೆಕ್ಸ್ಟ್ 30 ಡಿವೈಡೆಡ್ ಬೈ 4 ಎಷ್ಟು ರೀ 7.5 ಓಕೆ 7.5 ಹಿಂಗೆ ಮಾಡ್ಬೇಕು ಬಟ್ ಇಲ್ಲಿ ನಿಮ್ಗೆ ಏನು ಕಡೆ ಕ್ವಶನ್ ಇಲ್ಲಿ ಸ್ಟೇಟ್ ವಿಚ್ ಪ್ರಾಡಕ್ಟ್ ಈಸ್ ಪ್ರಿಫರೇಬಲ್ ಯಾವ ಪ್ರಾಡಕ್ಟ್ ನೀವು ಪ್ರಿಫರ್ ಮಾಡ್ತೀರಿ ಇಲ್ಲೇ ಅಂತ ಕ್ವಶನ್ ಬರ್ರಿ ಇಲ್ಲೇ ಪ್ರಾಡಕ್ಟ್ ಎ ಆನ್ಸರ್ ಎಷ್ಟು ಬಂತ್ರಿ 14 ಪ್ರಾಡಕ್ಟ್ ಬಿ ಆನ್ಸರ್ ಎಷ್ಟು ಬಂತ್ರಿ 7.5 ಜಾಸ್ತಿ ಯಾವ್ದ್ರಿ ಇದ್ರಾಗ 14 ಅಲ್ಲ ಯಾವ್ದ್ರಿ ಇದು ಪ್ರಾಡಕ್ಟ್ ಎ ದೇರ್ ಫಾರ್ ಜಾಸ್ತಿ ಯಾವ ಐತ್ ನೋಡ್ರಿ ಅದು ಪ್ರಿಫರೇಬಲ್ ಅದು ಏನ್ರಿ ಅದು ಪ್ರಿಫರೇಬಲ್ ತಿಳಿತ್ರಿ ಜಾಸ್ತಿ ಯಾವ್ದೈತ್ರಿ ಇಲ್ಲೇ ಪ್ರಾಡಕ್ಟ್ ಎ ಐತ್ರಿ ಪ್ರಾಡಕ್ಟ್ ಬಿ ಐತ್ರಿ ಪ್ರಾಡಕ್ಟ್ ಎ ಜಾಸ್ತಿ ಐತ್ರಿ 14 ಅದಕ್ಕೆ ಇಲ್ಲೇ ಬರ್ರಿ ದೇರ್ ಫಾರ್ ಪ್ರಾಡಕ್ಟ್ ಎ ಈಸ್ ಪ್ರಾಡಕ್ಟ್ ಎ ಈಸ್ preferable therefore product is a preferable ತಿಳಿತ್ರಿ ಹಿಂಗೆ ಮಾಡ್ಬೇಕಿದು ಇನ್ನೂ ಐತ್ರಿ ಎ ಮುಗಿತ್ರಿ ಈಗ ಏನ್ರಿ ಎ ಮುಗಿತ್ರಿ ಈಗ ಬಿ ಮಾಡ್ಬೇಕು ಈಗ ಸಿ ಮಾಡ್ಬೇಕು ತಿಳಿತ್ರಿ ಹಿಂಗೆ ಮಾಡ್ಬೇಕು हाँ देखो यहाँ पे तुम्हारे को क्या पूछा ने
फर्स्ट कैलकुलेशन हुआ और सेकंड कैलकुलेशन भी हुआ। अब क्या बचा, ए बचा। अभी ए करेंगे, यहाँ से ए करने का। क्या पूछा ने, स्टेट विच प्रोडक्ट इज प्रीफरेबल करके पूछा, इफ मटेरियल इज इन शॉर्ट सप्लाई करके पूछा। इसलिए तुम्हें भी क्या करो, इफ मटेरियल इज इन शॉर्ट सप्लाई करके यहाँ पे एक फॉर्मूला लिखना तुम्हें। मटेरियल्स को किसमें नापते तुम्हें, किसमें, केजी में कि हावर में, केजी है नहीं, केजी मटेरियल्स को, इसलिए कंट्रीब्यूशन पर केजी का डालो इज इक्वल टू कंट्रीब्यूशन पर यूनिट डिवाइडेड बाय मटेरियल्स है ना, भाई मटेरियल्स, मटेरियल्स का मतलब ये रॉ मटेरियल्स पर यूनिट, कंट्रीब्यूशन पर यूनिट डिवाइडेड बाय रॉ मटेरियल्स पर यूनिट। प्रोडक्ट ए करो, प्रोडक्ट ए का कैलकुलेशन करना और प्रोडक्ट बी का कैलकुलेशन करना है। और यहाँ पे प्रोडक्ट ए इज इक्वल टू क्या पूछा है इन्हें, कंट्रीब्यूशन पर यूनिट पूछा। ये तो देखो कंट्रीब्यूशन पर यूनिट यहाँ पे है, कंट्रीब्यूशन पर यूनिट प्रोडक्ट ए का कितना है 28 लिखो यहाँ पे ऊपर, डिवाइडेड बाय क्या पूछा तुम्हारे को यहाँ पे, रॉ मटेरियल्स पर यूनिट करके पूछा। रॉ मटेरियल्स में आओ, यहाँ पे रॉ मटेरियल्स पर यूनिट करके है, यहाँ पे हमारे को क्या होना, पर यूनिट होना। यहाँ पे है क्या, रॉ मटेरियल्स पर यूनिट करके है, नहीं है। यहाँ पे अमाउंट दिया पर केजी, 1 केजी को 10 रुपए पूछ रहा है, तो हमें क्या करना, प्रोडक्ट ए का होना हमारे को, प्रोडक्ट ए का कितना है टोटल अमाउंट है 20 रुपीज, 20 डिवाइडेड बाय 10 करना, कितना आता, 2 रुपीज आता, ये तुम्हारा पर यूनिट। नेक्स्ट सेम इसको प्रोडक्ट बी को, कॉन्ट्रीब्यूशन पर यूनिट, कॉन्ट्रीब्यूशन पर यूनिट प्रोडक्ट बी का कितना है 30 रुपीज लगाओ इधर ऊपर, डिवाइडेड बाय क्या पूछा इन्हें, रॉ मटेरियल्स पर यूनिट। रॉ मटेरियल्स पर यूनिट हमारे पास नहीं है, तो उसका प्रोडक्ट बी का अमाउंट कितना, रॉ मटेरियल्स में 40 रुपीज, 40 डिवाइडेड बाय 10 करो, कितना आता 4 आया यहाँ पे। अब इसको कैलकुलेशन करो, 28 डिवाइड बाय 2 करो, कितना था 14, 30 डिवाइडेड बाय 4 करो, कितना था 7.5। दोनों में ज्यादा कौन सा है, 14, वो किसका, वो प्रोडक्ट ए का, इसलिए उसको प्रीफरेबल, इसलिए देयरफॉर प्रोडक्ट ए इज प्रीफरेबल। समझ में आया, ऐसे कैलकुलेशन करना है इसको, ठीक है, ओके। ಈಗ ಸ್ಕ್ರೀನ್ಶಾಟ್ ತಗೋರಿ, ಇದು ನಾ ಈಗ ಬಿ ಸಾಲ್ವ್ ಮಾಡ್ತೇನೆ ರೀ, ಬಿ, ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಸೊ ಈಗ ಬರ್ರಿ, ನಾ ಇದು ಮ್ಯಾಲಿನ ಪಾರ್ಟ್ ಎಲ್ಲ ರಫ್ ಮಾಡ್ತೇನೆ ರೀ, ಮ್ಯಾಲಿನ ಪಾರ್ಟ್ ಎಲ್ಲ ರಫ್ ಮಾಡ್ತೀನಿ ನಾನು. ಓಕೆ, ಸೊ ಬರ್ರಿ ಈಗ ಬಿ ಅಲ್ಲ, ಬಿ ಸಾಲ್ವ್ ಮಾಡೋಣ ರೀ. ಎ ಮುಗಿತು, ಈಗ ಬಿ ಏನ್ರಿದು, ಬಿ ಸ್ಟೇಟ್ ವಿಚ್ ಪ್ರಾಡಕ್ಟ್ ಈಸ್ ಪ್ರಿಫರೇಬಲ್ ಇಫ್ ಲೇಬರ್, ಇಲ್ಲೇ ಮಟೀರಿಯಲ್ ಐತ್ರಿ, ಮಟೀರಿಯಲ್, ಇಲ್ಲೇ ಈಗ ಲೇಬರ್, ಇಫ್ ಲೇಬರ್ ಇಸ್ ದ ಕೀ ಫ್ಯಾಕ್ಟರ್, ಇಫ್ ಲೇಬರ್ ಇಸ್ ದ ಕೀ ಫ್ಯಾಕ್ಟರ್. ಬರ್ರಿ, ಇಫ್ ಲೇಬರ್, ಲೇಬರ್ ಅಂದ್ರೆ ಏನ್ರಿ, ವೇಜಸ್. ಲೇಬರ್ ಅಂದ್ರೆ ಏನ್ರಿ, ವೇಜಸ್. ಲೇಬರ್ ಇಸ್ ದ ಕೀ ಫ್ಯಾಕ್ಟರ್ ಅಲ್ಲ, ಅದು ಕೀ ಫ್ಯಾಕ್ಟರ್ ಅಂದ್ರೆ ಇಂಪಾರ್ಟೆಂಟ್. ಲೇಬರ್ ಇಸ್ ದ ಕೀ ಫ್ಯಾಕ್ಟರ್. ಇಫ್ ಲೇಬರ್ ಆರ್ ವೇಜಸ್ ಇಸ್ ದ ಕೀ ಫ್ಯಾಕ್ಟರ್. ಓಕೆ, ಬರ್ರಿ ಸೇಮ್ ಫಾರ್ಮುಲಾ ರೀ. ಲೇಬರ್ ಮಟೀರಿಯಲ್ಸ್ಗೆ ಕೆಜಿ, ಮಟೀರಿಯಲ್ಸ್ ಹೆಂಗೆ ಕೌಂಟ್ ಮಾಡ್ತೀರಿ ನೀವು, ಕೆಜಿ ಒಳಗೆ, ಬಟ್ ಲೇಬರ್ಸ್ ಅವರ್ಸ್ ಮೇಲೆ, 1 ತಾಸು 2 ತಾಸು, ಹೌದಲ್ಲ, ಅದಕ್ಕೆ ಕಾಂಟ್ರಿಬ್ಯೂಷನ್ ಪರ್ ಕೆಜಿ ಪ್ಲೇಸ್ ಅಲ್ಲಿ ಏನು ಬರಬೇಕು, ಕಾಂಟ್ರಿಬ್ಯೂಷನ್ ಪರ್ ಅವರ್. ಬರ್ರಿಲ್ಲ, ಕಾಂಟ್ರಿಬ್ಯೂಷನ್ ಇಲ್ಲೇ ಪರ್ ಇಲ್ಲೇ ಕೆಜಿ ಐತ್ರಿ, ಯಾಕಂದ್ರೆ ಮಟೀರಿಯಲ್ ಕೆಜಿ, ಲೇಬರ್ಸ್ ಅವರ್, 1 ಅವರ್ 2 ಅವರ್ ತೀರ, ಕಾಂಟ್ರಿಬ್ಯೂಷನ್ ಪರ್ ಅವರ್, ಹೌದಲ್ಲ, ಪರ್ ಅವರ್, contribution per hour is equal to contribution per unit divided by same, ಇಲ್ಲಿ ರಾ ಮಟೀರಿಯಲ್ಸ್ ಪರ್ ಯೂನಿಟ್ ಐತ್ರಿ, ರಾ ಮಟೀರಿಯಲ್ಸ್ ಪರ್ ಯೂನಿಟ್, ಇಲ್ಲೇ ಈಗ ಇದು ರಾವ್ ಮಟೀರಿಯಲ್ಸ್, ಇದು ಇಲ್ಲೇ ರಾವ್ ಮಟೀರಿಯಲ್ಸ್, ಇಲ್ಲೇ ಲೇಬರ್ ಅಂದ್ರೆ ಏನ್ರಿ, ಡೈರೆಕ್ಟ್ ವೇಜಸ್, ಏನ್ರಿ ಲೇಬರ್ ಅಂದ್ರೆ ಏನ್ರಿ, ವೇಜಸ್, ಡೈರೆಕ್ಟ್ ವೇಜಸ್ ಪರ್ ಯೂನಿಟ್, ಬರ್ರಿ ಇಲ್ಲಿ ಡೈರೆಕ್ಟ್
ವೇಜಸ್ ಪರ್ ಯೂನಿಟ್. ಹೌದಲ್ಲ, ನೋಡಿಲ್ಲೇ ಇಲ್ಲೇ ಕಾಂಟ್ರಿಬ್ಯೂಷನ್ ಪರ್ ಕೆ ಜಿ, ಇಲ್ಲೇ ಕಾಂಟ್ರಿಬ್ಯೂಷನ್ ಪರ್ ಅವರ್ ಇಸ್ ಈಕ್ವಲ್ ಟು ಇಲ್ಲೇ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಇಲ್ಲೇ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಇಲ್ಲೇ ರಾವ್ ಮಟೀರಿಯಲ್ಸ್ ಪರ್ ಯೂನಿಟ್, ಇಲ್ಲೇ ಡೈರೆಕ್ಟ್ ವೇಜಸ್ ಪರ್ ಯೂನಿಟ್, ಇಲ್ಲಾಂದ್ರೆ ಡೈರೆಕ್ಟ್ ವೇಜಸ್ ಪರ್ ಅವರ್ ಬರ್ತದೆ ರೀ, ಡೈರೆಕ್ಟ್ ವೇಜಸ್ ಪರ್ ಅವರ್. ಓಕೆ, ಹಂಗೆ ಮಾಡಕ್ಕೆ ಬರ್ತದೆ ರೀ, ಟೆನ್ಷನ್ ಇಲ್ಲ. ನೋಡ್ರಿ ಇಲ್ಲೇ ಮಟೀರಿಯಲ್ಸ್ ಐತ್ರಿ, ಅದಕ್ಕೆ ರಾವ್ ಮಟೀರಿಯಲ್ಸ್. ಇಲ್ಲಿ ಲೇಬರ್ ಮತ್ತು ವೇಜಸ್ ಐತ್ರಿ, ಅದಕ್ಕೆ ಡೈರೆಕ್ಟ್ ವೇಜಸ್ ಪರ್ ಯೂನಿಟ್. ಓಕೆ, ಈಗ ಸಾಲ್ವ್ ಮಾಡೋಣ. ಸೇಮ್ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ. ಪ್ರಾಡಕ್ಟ್ ಎ ಆಮೇಲೆ ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ಸ್ ಟು ಬರ್ರಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟೈತ್ರಿ 28 ಡಿವೈಡೆಡ್ ಬೈ ಏನ್ರಿ ಡೈರೆಕ್ಟ್ ವೇಜಸ್ ಪರ್ ಯೂನಿಟ್. ನಮ್ಮ ಕಡೆ ಇಲ್ಲ, ಡೈರೆಕ್ಟ್ ವೇಜಸ್ ಪರ್ ಯೂನಿಟ್ ನಮ್ಮ ಕಡೆ ಇಲ್ಲ. ಏನು ಕೊಟ್ಟಾರ ಇಲ್ಲಿ 28 ಡಿವೈಡೆಡ್ ಬೈ 4 ಮಾಡ್ರಿ, 28 ಡಿವೈಡೆಡ್ ಬೈ 4 ಮಾಡ್ರಿ, ಎಷ್ಟ್ರಿ 7 ಅಲ್ಲ 7. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕು. ಪ್ರಾಡಕ್ಟ್ ಬಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 30 rupees, ಸೇಮ್ ಅದು ಮ್ಯಾಲಿನ ಪಾರ್ಟ್ ಸೇಮ್. ಆಮೇಲೆ ಡಿವೈಡೆಡ್ ಬೈ ಏನು ಬೇಕ್ರಿ ಇಲ್ಲೇ ಡೈರೆಕ್ಟ್ ವೇಜಸ್ ಪರ್ ಯೂನಿಟ್ ಬೇಕು. ಡೈರೆಕ್ಟ್ ವೇಜಸ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ ಡೈರೆಕ್ಟ್ ವೇಜಸ್ ಪರ್ ಯೂನಿಟ್ ಎಷ್ಟೈತ್ರಿ 20 rupees. 20 ಡಿವೈಡೆಡ್ ಬೈ 4 ಮಾಡ್ರಿ, 20 ಡಿವೈಡೆಡ್ ಬೈ 4 ಎಷ್ಟ್ರಿ 20 ಡಿವೈಡೆಡ್ ಬೈ 4 ಎಷ್ಟ್ರಿ 5 ಅಲ್ಲ 5. ಈಗ ಮಾಡ್ರಿ 28 ಡಿವೈಡೆಡ್ ಬೈ 7 ಎಷ್ಟ್ರಿ 4 ಅಲ್ಲ 4. ನೆಕ್ಸ್ಟ್ 30 ಡಿವೈಡೆಡ್ ಬೈ 5 ಎಷ್ಟ್ರಿ 6. ಓಕೆ, ಬರ್ರಿ ಏನು ನೋಡ್ಬೇಕ್ರಿ ಈಗ ಜಾಸ್ತಿ ಯಾವ್ದೈತ್ರಿ ನೋಡ್ಬೇಕು. ಜಾಸ್ತಿ ಯಾವ್ದೈತ್ರಿ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಜಾಸ್ತಿ ಯಾವ್ದೈತ್ರಿ, ಇದು 4 ಐತ್ರಿ, ಇದು 6 ಐತ್ರಿ. ಜಾಸ್ತಿ ಯಾವ್ದ್ರಿ 6 ಅಲ್ಲ, 6 ಅಂದ್ರೆ ಏನ್ರಿ ಪ್ರಾಡಕ್ಟ್ ಬಿ. ದೇರ್ ಫೋರ್ ಪ್ರಾಡಕ್ಟ್ ಯಾವ್ದ್ರಿ ಜಾಸ್ತಿ, ಇದು ಅಲ್ಲ ಪ್ರಾಡಕ್ಟ್ ಬಿ. ದೇರ್ ಫೋರ್ ಪ್ರಾಡಕ್ಟ್ ಬಿ ಈಸ್ ಪ್ರಿಫರೇಬಲ್. ಡನ್. ತಿಳಿತ್ರಿ ನಿಮಗೆ ಹೆಂಗೆ ಮಾಡ್ಬೇಕಂದ್ರೆ ಸೊಲ್ಯೂಷನ್ ಇದು ಸೇಮ್ ಮ್ಯಾಲಿನ ಪಾರ್ಟ್ ಸೇಮ್. ಇದು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 28 30 ಮ್ಯಾಲಿನ ಪಾರ್ಟ್ ಸೇಮ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಪರ್ ಅವರ್ ಡೈರೆಕ್ಟ್ ವೇಜಸ್ ಪರ್ यूनिट सेम 28 डिवाइड बाय 4 20 डिवाइड बाय 4 हंग मारಬೇಕು. ओके, समझा तुम्हारे को क्या है यहाँ पे सेकंड में बी में स्टेट विच प्रोडक्ट इज प्रीफरेबल करके पूछा उन्हें. इफ लेबर इज द की फैक्टर करके, इफ लेबर मीन्स वेजेस इज द की फैक्टर. सेम फार्मूला कॉन्ट्रीब्यूशन पर केजी करके है यहाँ पे, लेकिन लेबर्स को आवर में देते तुम्हें सैलरी, इसलिए कॉन्ट्रीब्यूशन पर आवर इज इक्वल टू सेम ऊपर का पार्ट सेम कॉन्ट्रीब्यूशन पर यूनिट सेम डिवाइडेड बाय यहाँ पे मटेरियल्स के लिए रॉ मटेरियल्स पर यूनिट करके है, लेकिन यहाँ पे वेजेस के लिए डायरेक्ट वेजेस पर यूनिट. प्रोडक्ट ए प्रोडक्ट बी कॉन्ट्रीब्यूशन पर यूनिट 28 प्रोडक्ट बी का 30 सेम ऊपर वाला डिवाइडेड बाय डायरेक्ट वेजेस पर यूनिट प्रोडक्ट ए का होना हमारे को. डायरेक्ट वेजेस पर यूनिट हमारे पास नहीं है. प्रोडक्ट ए का कितना है 28 डिवाइड बाय 4 करो कितना होता 7. प्रोडक्ट बी का डायरेक्ट वेजेस पर यूनिट प्रोडक्ट बी का कितना है 20 है. 20 डिवाइडेड बाय 4 करो कितना आता 5 आता. 28 डिवाइडेड बाय 7 करो 4 आया. 30 डिवाइडेड बाय 4 करो कितना आया 6 आया. दोनों में से कौन सा ज्यादा है 6 ज्यादा है. 6 मतलब कौन सा हुआ बी. देयरफॉर प्रोडक्ट बी इज प्रीफरेबल. समझ में आया, ऐसे इसको कैलकुलेशन करना. अब कौन सा हुआ बी हुआ अभी. अब क्या हुआ बी हुआ. अब बचा क्या सी बचा सी. ओके, वो करेंगे अभी. ठीक है, टेक द स्क्रीनशॉट ऑफ दिस. ಓಕೆ, ಈಗ ಬರ್ರಿಪ್ಪ, ಈಗ ಎಲ್ಲ ರಫ್ ಮಾಡ್ತೀನಿ ನಾನು.
ಓಕೆ, ಇದು ಇನ್ಫಾರ್ಮೇಷನ್ ನಮಗೆ ಬೇಕು ರೀ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನಮಗೆ ಇನ್ಫಾರ್ಮೇಷನ್ ಬೇಕು, ಅದಕ್ಕೆ ಮ್ಯಾಲಿನ ಪಾರ್ಟ್ ಡ್ರಾಪ್ ಮಾಡ್ತೀನಿ ನಾನು. ಸೊ ಸಿ ಅಲ್ಲ, ಈಗ ಸಿ ಮಾಡೋಣ್ರಿ. ಸಿ ಅಲ್ಲಿ ಏನ್ರಿಪ್ಪ, ಸ್ಟೇಟ್ ವಿಚ್ ಆಫ್ ದ ಫಾಲೋವಿಂಗ್ ಸೇಲ್ಸ್ ಮಿಕ್ಸ್ ವಿಲ್ ಯು ರಿಕಮೆಂಡ್. ಸೇಲ್ಸ್ ಮಿಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕೀಗ, ಬರ್ರಿ. ಸಿ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಿಕ್ಸ್, ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಿಕ್ಸ್ ಇದು ಭಾಳ ಇಂಪಾರ್ಟೆಂಟ್ ರೀ. ಸೇಲ್ಸ್ ಮಿಕ್ಸ್ ಭಾಳ ಇಂಪಾರ್ಟೆಂಟ್, ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಿಕ್ಸ್ ಭಾಳ ಇಂಪಾರ್ಟೆಂಟ್. ಬರ್ರಿ, ಎಷ್ಟು ಸೇಲ್ಸ್ ಮಿಕ್ಸ್ ಐತ್ರಿ ಇಲ್ಲಿ? ಸೇಲ್ಸ್ ಮಿಕ್ಸ್ ಎಷ್ಟು ಐತ್ರಿ? ಸೇಲ್ಸ್ ಮಿಕ್ಸ್ 1, ಸೇಲ್ಸ್ ಮಿಕ್ಸ್ 2, ಸೇಲ್ಸ್ ಮಿಕ್ಸ್ 3. 3 ಸೇಲ್ಸ್ ಮಿಕ್ಸ್ ಐತ್ರಿ. 1 by 1 ಮಾಡೋಣ್ರಿ ಈಗ. ಓಕೆ, ಬರ್ರಿ ಫಸ್ಟ್ ಇದು ಮಾಡೋಣ್ರಿ, ಸೇಲ್ಸ್ ಮಿಕ್ಸ್ 1 ಮಾಡೋಣ್ರಿ. ಫಸ್ಟ್ ಸೇಲ್ಸ್ ಮಿಕ್ಸ್ 1, ಫಸ್ಟ್ ಸೇಲ್ಸ್ ಮಿಕ್ಸ್ 1 ಮಾಡೋಣ್ರಿ. ಫಸ್ಟ್ ಸೇಲ್ಸ್ ಮಿಕ್ಸ್ 1, ಬರ್ರಿ. ಸೇಲ್ಸ್ ಮಿಕ್ಸ್ 1 ಪ್ರಾಡಕ್ಟ್ ಎ, ಬರ್ರಿ. ಇದ್ರಾಗ ಸೇಲ್ಸ್ ಮಿಕ್ಸ್ 1 ಒಳಗ ಇಲ್ಲೇ ಬರ್ರಿ, ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ಸ್ ಟು ಹೌದಲ್ಲ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಿಕ್ಸ್ ಅದರೊಳಗೆ ಫಸ್ಟ್ 3 ಐತ್ರಿ ಸೇಲ್ಸ್ ಮಿಕ್ಸ್, ಅದಕ್ಕೆ ನಮಗೆ ಫಸ್ಟ್ 1 by 1 ಮಾಡೋಣ್ರಿ. ಫಸ್ಟ್ ಸೇಲ್ಸ್ ಮಿಕ್ಸ್ 1 ಮಾಡೋಣ್ರಿ. ಸೇಲ್ಸ್ ಮಿಕ್ಸ್ 1 ಅದರಾಗ ಪ್ರಾಡಕ್ಟ್ ಎ ಎಷ್ಟು ಐತ್ರಿ? ಪ್ರಾಡಕ್ಟ್ ಎ, ಆಮೇಲೆ ಪ್ರಾಡಕ್ಟ್ ಬಿ. ಓಕೆ, ಪ್ರಾಡಕ್ಟ್ ಎ ಸೇಲ್ಸ್ ಮಿಕ್ಸ್ 1 ಒಳಗೆ, ಓನ್ಲಿ ಸೇಲ್ಸ್ ಮಿಕ್ಸ್ 1. ಸೇಲ್ಸ್ ಮಿಕ್ಸ್ 1 ಒಳಗೆ ಪ್ರಾಡಕ್ಟ್ ಎ ಒಳಗೆ ಎಷ್ಟು ಯೂನಿಟ್ಸ್ ಐತ್ರಿ? ಇದು ಬಿಡ್ರಿ, ಈಗ ಸಂಬಂಧ ಇಲ್ಲ ನಮಗೆ, ಬರೀ ನಮಗೆ ಇದು ಸಂಬಂಧ ಈಗ ಸದ್ಯಕ್ಕೆ. ಓಕೆ, ಈಗ ನಮ್ಗೆ ಏನು ಬೇಕ್ರಿ? ನಮ್ಗೆ ಈಗ ಬರೀ ಸೇಲ್ಸ್ ಮಿಕ್ಸ್ 1 ಬೇಕು ನಮಗೆ, ಬರೀ ಈಗ ಸೇಲ್ಸ್ ಮಿಕ್ಸ್ 1 ಬೇಕು. ಸೇಲ್ಸ್ ಮಿಕ್ಸ್ 1 ಒಳಗೆ ಪ್ರಾಡಕ್ಟ್ ಎ ಎಷ್ಟು ಐತ್ರಿ? 5000 ಯೂನಿಟ್ಸ್. ಪ್ರಾಡಕ್ಟ್ ಎ ಇಸ್ ಈಕ್ವಲ್ ಟು 5000 ಯೂನಿಟ್ಸ್. 5000 ಯೂನಿಟ್ಸ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಿ ಸೇಲ್ಸ್ ಮಿಕ್ಸ್ 1 ಒಳಗೆ ಪ್ರಾಡಕ್ಟ್ ಬಿ ಎಷ್ಟು ಐತ್ರಿ? 3000 ಯೂನಿಟ್ಸ್. ಓನ್ಲಿ 3000 ಯೂನಿಟ್ಸ್. ತಡಿತ್ರಿ, ಹಿಂಗೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇದು ಆದ್ಮೇಲೆ ಇಲ್ಲೇ ಬರೀರಿ ಕಾಂಟ್ರಿಬ್ಯೂಷನ್ ಅಂತ ಬರೀರಿ. ಇಲ್ಲೇ ಕಾಂಟ್ರಿಬ್ಯೂಷನ್, ಇದು ಆದ್ಮೇಲೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಓಕೆ, ಏನ್ರಿ? ಸೇಲ್ಸ್ ಮಿಕ್ಸ್ 1 ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ, ಓನ್ಲಿ ಸೇಲ್ಸ್ ಮಿಕ್ಸ್ 1 ಮೇಲೆ ಫೋಕಸ್ ಮಾಡ್ರಿ. ಬರೀ ಸೇಲ್ಸ್ ಮಿಕ್ಸ್ 1 ಮೇಲೆ ಫೋಕಸ್ ಮಾಡ್ರಿ. ಓನ್ಲಿ ಪ್ರಾಡಕ್ಟ್ ಎ ಇಸ್ ಈಕ್ವಲ್ ಟು 5000 ಯೂನಿಟ್ಸ್, ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ ಟು 3000 ಯೂನಿಟ್ಸ್. ಓಕೆ, ಈಗ ಇದು ಆದ್ಮೇಲೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಫಾರ್ಮುಲಾ ನಿಮ್ದು. ಓಕೆ, ಈಗ ಬರ್ರಿ, ಇಲ್ಲೇ ಬರ್ರಿ. ಏನ್ರಿ? ಪ್ರಾಡಕ್ಟ್ ಎ is equals to product B is equals to product A is equals to product B is equals to, ಇಲ್ಲಾಂದ್ರೆ ಹಿಂಗೆ ಬರ್ತೇನೆ ರೀ. ಪ್ರಾಡಕ್ಟ್ A ಪ್ರಾಡಕ್ಟ್ B ನಂಬರ್ ಆಫ್ ಯೂನಿಟ್ಸ್ ರೀ. ನಂಬರ್ ಆಫ್ ಯೂನಿಟ್ಸ್ ಪ್ರಾಡಕ್ಟ್ A ನಂಬರ್ ಆಫ್ ಯೂನಿಟ್ಸ್ ಎಷ್ಟು ರೀ? 5000. ಪ್ರಾಡಕ್ಟ್ ಬಿ ಯೂನಿಟ್ಸ್ ಎಷ್ಟು ರೀ? 3000 ಯೂನಿಟ್ಸ್. ಕರೆಕ್ಟಾ? ಆಮೇಲೆ ಇಂಟು ಐತ್ರಿ, ಇಂಟು ಹಚ್ಚಿರಿ. ಕರೆಕ್ಟಾ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ. ಕಾಂಟ್ರಿಬ್ಯೂಷನ್ ಐತೆ ನೋಡ್ರಿ ಇಲ್ಲಿ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಮಾಡಿದ್ರಿ ನೀವು, ಸೆಕೆಂಡ್ ಕ್ಯಾಲ್ಕುಲೇಷನ್ ಹೌದಲ್ಲ. ಫಸ್ಟ್ ಕ್ಯಾಲ್ಕುಲೇಷನ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅದರಾಗ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಹೌದಲ್ಲ, ಅದು ಇದು ಕ್ಯಾಲ್ಕುಲೇಷನ್. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂದರೆ ಸೆಕೆಂಡ್ ಕ್ಯಾಲ್ಕುಲೇಷನ್. ಹಾಂ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟು ಬಂದಿದ್ರಿ? ಇದು 28 ಅಲ್ಲ, ಅದು 28.
ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟ್ರಿದು 28 ಅಲ್ಲ, ಅದು 28 ಅಂತ ಬರೀರಿಲ್ಲ, 28 ಹೌದಲ್ಲ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ, ಸೆಕೆಂಡ್ ಕ್ಯಾಲ್ಕುಲೇಷನ್ ಒಳಗೆ ನೋಡ್ರಿ, ಸೆಕೆಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ಐತೆ ನೋಡ್ರಿ, ಅಲ್ಲೇ ಅಲ್ಲೇ ಮಾಡಿನ್ರ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟ್ರಿ 28, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ ಎಷ್ಟ್ರಿ 30, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ ಎಷ್ಟ್ರಿ 30. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟು ಬರ್ತದ್ರಿ ಇದು? 5000 ಇಂಟು 28 ಎಷ್ಟು ರೀ? 1,40,000. ಇದು ಎಷ್ಟು ಬಂದ್ರಿ? ಇದು 1,40,000. ನೆಕ್ಸ್ಟ್ 3,000 ಇಂಟು 30 ಎಷ್ಟು ರೀ? 90,000. ಇದು ಆ್ಯಡ್ ಮಾಡಿರಿ, ಇದು ಎರಡು ಆ್ಯಡ್ ಮಾಡಿರಿ. 1,40,000 ಪ್ಲಸ್ 90,000 ಎಷ್ಟು ರೀ? 2,30,000. ಎಷ್ಟು ಬಂದ್ರಿ? 2,30,000. 2,30,000 ಬಂತ್ರಿ ಆನ್ಸರ್. ಈಗ ಲೆಸ್ ಮಾಡ್ಬೇಕ್ರಿ, ಇದ್ರಾಗ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು. ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನ್ರಿ? ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ವೆರಿ ಕಾನ್ಸಂಟ್ರೇಟ್ ಮಾಡಿ ನೋಡ್ರಿ, ಇದು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ನಂಬರ್ ಆಫ್ ಯೂನಿಟ್ಸ್ ಇಲ್ಲ ಐತ್ರಿ 5,000, ಆಮೇಲೆ ಪ್ರಾಡಕ್ಟ್ ಬಿ 3,000 ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕಾ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಲ್ಲ ಐತ್ರಿ, ಅಂದರೆ ಸೆಕೆಂಡ್ ಕ್ಯಾಲ್ಕುಲೇಷನ್ ಒಳಗೆ. ನಂಬರ್ 1 ಕ್ಯಾಲ್ಕುಲೇಷನ್ ಏನ್ರಿ ನಿಮ್ದು? ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನಂಬರ್ 2 ಕ್ಯಾಲ್ಕುಲೇಷನ್ ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅಲ್ಲೇ ನೋಡ್ರಿ, ಬೇಕಂದ್ರೆ ಅಲ್ಲೇ ನೋಡ್ರಿ. ನನ್ನ ಕಡೆ ಇಲ್ಲ ಅದು, ಈಗ ನಾ ರಫ್ ಮಾಡಿಬಿಟ್ಟೇನಿ ರೀ, ಇದು ಸೆಕೆಂಡ್ ಕ್ಯಾಲ್ಕುಲೇಷನ್ ರಫ್ ಮಾಡಿಬಿಟ್ಟಿನಿ ರೀ, ನನ್ನ ಕಡೆ ಇಲ್ಲ ಈಗ. ಅದಕ್ಕೆ ನಾ ಇಲ್ಲಿ ನೋಡ್ತೇನೆ ರೀ, ಇಲ್ಲಿ ನೋಡ್ತೇನೆ ರೀ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟು ರೀ? 28 ತಗೋರಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ ಬೇಕು ನನಗೆ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ ಎಷ್ಟು ಐತೆ ರೀ? 30, ಅದಕ್ಕೆ 30 ಬಂತು. ಇಂಟು ಮಾಡಿರಿ, ಇದು ಎರಡು ಮಲ್ಟಿಪ್ಲೈ ಮಾಡಿರಿ, ಎಷ್ಟು ಬಂತು ರೀ? 1,40,000 ಆಮೇಲೆ 90,000. 1,40,000 ಪ್ಲಸ್ 90,000 ಎಷ್ಟು ರೀ? 2,30,000. ಈಗ ಇದ್ರಾಗ ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡ್ಬೇಕು. ಎಷ್ಟು ರೀ? ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಲ್ಲೈತ್ರಿ? ಇಲ್ಲೈತೆ ನೋಡ್ರಿ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಓವರ್ ಹೆಡ್ ಅಂದ್ರೆ ಏನ್ರಿ? ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಓವರ್ ಹೆಡ್ ಓರ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ರೀ? 1,20,000 ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 1,20,000 ಲೆಸ್ ಮಾಡ್ರಿ. 1,20,000 ಎಷ್ಟು ರೀ? ಈಗ ಲೆಸ್ ಮಾಡ್ರಿ, ಇದು 2,30,000 minus 1,20,000. You will get the answer 1,10,000. 1,10,000. ಇದು 1,10,000 ಬಂದಲ್ರಿ, ಇದು ಏನ್ರಿ ನಿಮ್ದು? ಪ್ರಾಫಿಟ್. ಇದು ಏನ್ರಿ ನಿಮ್ದು? ಪ್ರಾಫಿಟ್. ಇದು ಏನ್ರಿ ನಿಮ್ದು? ಪ್ರಾಫಿಟ್. ಓಕೆ, ಇದು ಫಾರ್ಮಟ್ ನೆನ್ಪಿಡ್ಕೋರಿ. ಎಲ್ಲ ಕ್ಯಾಲ್ಕುಲೇಷನ್ ಸೇಲ್ಸ್ ಮಿಕ್ಸ್ 1 ಬಂತಲ್ಲ, ಈಗ ಸೇಲ್ಸ್ ಮಿಕ್ಸ್ 2 ಸೇಮ್ ಟು ಸೇಮ್ ಮಾಡ್ಬೇಕು. ಸೇಲ್ಸ್ ಮಿಕ್ಸ್ 3 ಸೇಮ್ ಟು ಸೇಮ್ ಮಾಡ್ಬೇಕು. ತಿಳಿತ್ರಿ? ಹಿಂಗೆ ಮಾಡ್ಬೇಕು. ಇದು ಕೇಸ್ ಸ್ಟಡಿ ಒಳಗೆ ಫಸ್ಟ್ ಕ್ಯಾಲ್ಕುಲೇಷನ್ ಏನ್ರಿ ನಿಮ್ದು? ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಆಮೇಲೆ ಎ ಕ್ಯಾಲ್ಕುಲೇಷನ್ ಏನ್ರಿ? ಎ ಫಾರ್ಮುಲಾ ಇಫ್ material is in short supply, contribution per kg is equal to contribution per unit divided by raw materials per unit. ಹೌದಲ್ಲ? ನೆಕ್ಸ್ಟ್ if labor is the key factor, contribution per hour is equal to contribution per unit divided by direct wages per unit. ಹೌದಲ್ಲ? ಅದ್ರಾಗ ಜಾಸ್ತಿ ಯಾವ್ದೈತಿ ನೋಡ್ತೀರಿ ನೋಡಿ. ಆಮೇಲೆ ಪ್ರಾಡಕ್ಟ್ ಎ ಇಸ್ ಪ್ರಿಫರಬಲ್, ಪ್ರಾಡಕ್ಟ್ ಬಿ ಇಸ್ ಪ್ರಿಫರಬಲ್ ಅಂತ ಹೇಳ್ತೀರಿ ನೀವು. ಸಿ ಒಳಗೆ ಸೇಲ್ಸ್ ಮಿಕ್ಸ್ ಐತ್ರಿ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಮಿಕ್ಸ್ ಫಸ್ಟ್ 1 by 1 ಹೋಗೋಣ್ರಿ. ಸೇಲ್ಸ್ ಮಿಕ್ಸ್ 1 ಮಾಡೋಣ್ರಿ. ಫಸ್ಟ್ ಸೇಲ್ಸ್ ಮಿಕ್ಸ್ 1 ಒಳಗೇನ್ರಿ? ಪ್ರಾಡಕ್ಟ್ ಎ ಇಸ್ ಈಕ್ವಲ್ ಟು 5,000 ಯೂನಿಟ್ಸ್, ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ ಟು 3,000 ಯೂನಿಟ್ಸ್. ಓಕೆ, ಆಮೇಲೆ ಕಾಂಟ್ರಿಬ್ಯೂಷನ್ ಫಾರ್ಮುಲಾ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಪ್ರಾಡಕ್ಟ್ ಎ ಪ್ರಾಡಕ್ಟ್ ಬಿ ನಂಬರ್ ಆಫ್ ಯೂನಿಟ್ಸ್ ಅಲ್ಲೇ ಐತ್ರಿ 5,000 ಮತ್ತು 3,000. 5,000 ಇಂಟು 3,000 ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್
ಸೆಕೆಂಡ್ ಕ್ಯಾಲ್ಕುಲೇಷನ್ ಒಳಗೈತ್ರಿ. ಸೆಕೆಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ನೋಡ್ರಿ, ನನ್ನ ಕಡೆ ಇಲ್ಲ, ಈಗ ರಫ್ ಮಾಡಿಬಿಟ್ಟು ನಾನು ಅದು ಸೆಕೆಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ಇಲ್ಲ, ನನ್ನ ಕಡೆ ಇಲ್ಲ ಐತ್ರಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಎ ಎಷ್ಟೈತ್ರಿ 28 ತಗೋರಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಪ್ರಾಡಕ್ಟ್ ಬಿ ಎಷ್ಟೈತ್ರಿ 30 ತಗೋರಿ. ಮಲ್ಟಿಪ್ಲೈ ಮಾಡಿರಿ ಎಷ್ಟು ಬಂತು ರೀ 1,40,000 ಆಮೇಲೆ 90, 1,40,000 ಪ್ಲಸ್ 90 2,30,000 ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮಾಡಿರಿ ಎಷ್ಟು ಬಂತು ರೀ 1,20,000. ಇದು ಫಿಕ್ಸ್ಡ್ ಓವರ್ ಹೆಡ್ ಅಂದ್ರೆ ಏನ್ರಿ ಫಿಕ್ಸ್ಡ್ ಕಾಸ್ಟ್. ಲೆಸ್ ಮಾಡಿರಿ ಎಷ್ಟು ರೀ 1,20,000 ಎಷ್ಟು ಬಂತು ರೀ ಅನ್ಸರ್ ಈಗ 1,10,000 ಏನ್ರಿದು ಪ್ರಾಫಿಟ್. ನೆಗೆಟಿವ್ ಬಂದರೆ ಲಾಸ್. ಓಕೆ, ಪಾಸಿಟಿವ್ ಅಂದರೆ ಪ್ರಾಫಿಟ್, ನೆಗೆಟಿವ್ ಅಂದರೆ ಲಾಸ್. ಓಕೆ ಡನ್. ಓಕೆ ಇದು ರಫ್ ಮಾಡ್ತೀನಿ ರೀ ಈಗ. ಇದು ಸೇಮ್ ಫಾರ್ಮಾಟ್ ಮತ್ತೆ ಕಾಪಿ ಪೇಸ್ಟ್ ಮಾಡ್ಬೇಕು. ಈಗ ಸೇಲ್ಸ್ ಮಿಕ್ಸ್ 1 ಮುಗೀತು ರೀ. ಈಗೇನ್ರಿ ಈಗ ಸೇಲ್ಸ್ ಮಿಕ್ಸ್ 1 ಮುಗೀತು. ಸೇಲ್ಸ್ ಮಿಕ್ಸ್ 1 ಕಂಪ್ಲೀಟ್ ಆಗಿತ್ತು ರೀ. ಸೇಲ್ಸ್ ಮಿಕ್ಸ್ 1 ಮುಗೀತು ರೀ. ಈಗೇನು ಮಾಡ್ಬೇಕ್ರಿ ಈಗ ಸೇಲ್ಸ್ ಮಿಕ್ಸ್ 2 ಮಾಡ್ಬೇಕು. ಸೇಲ್ಸ್ ಮಿಕ್ಸ್ 2 ಬರ್ರಿ. ಸೇಲ್ಸ್ ಮಿಕ್ಸ್ 2 ಸೇಲ್ಸ್ ಮಿಕ್ಸ್ 2 ಸೇಮ್ ಫಾರ್ಮಾಟ್ ಅಪ್ಲೈ ಮಾಡ್ರಿ. ಸೇಲ್ಸ್ ಮಿಕ್ಸ್ 2 ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಎ ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ಸ್ ಟು contribution is equals to number of units, number of units into contribution per unit, contribution per unit. ಫಾರ್ಮುಲಾ ಸೇಮ್, ಆಮೇಲೆ ಸೇಮ್ ಇದ್ರಾಗ ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಎ ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಬಿ ಇಸ್ ಈಕ್ವಲ್ಸ್ ಟು. ಓಕೆ, ಆಮೇಲೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಒಂದು ಟೋಟಲ್ ಬರ್ತೀರಿ ರೀ, ಅದು ಸೇಮ್ ಇಲ್ಲ ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಂದು ಮಾಡ್ತೀರಿ. ಮಾಡಿದ್ಮೇಲೆ ಒಂದು ಅಮೌಂಟ್ ಬರ್ತೈತೆ ರೀ, ಇದು ಏನು ರೀ ನಿಮ್ದು ಪ್ರಾಫಿಟ್. ಅದು ಫಾರ್ಮಾಟ್ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಬೇಕಿಲ್ಲ. ಈಗ ಬರ್ರಿ ಸೇಲ್ಸ್ ಮಿಕ್ಸ್ 2. ಸೇಲ್ಸ್ ಮಿಕ್ಸ್ 2 ಎಲ್ಲೈತ್ರಿ, ಇಲ್ಲೈತ್ರಿ ಸೇಲ್ಸ್ ಮಿಕ್ಸ್ 2 ಹೌದಲ್ಲ. ಸೇಲ್ಸ್ ಮಿಕ್ಸ್ 2 ಬರೀ ಇದರ ಮೇಲೆ ಫೋಕಸ್ ಮಾಡ್ರಿ. ಈಗ ಸೇಲ್ಸ್ ಮಿಕ್ಸ್ 2 ಪ್ರಾಡಕ್ಟ್ ಎ ಬೇಕು, ಪ್ರಾಡಕ್ಟ್ ಬಿ ಬೇಕು. ಸೇಲ್ಸ್ ಮಿಕ್ಸ್ 2 ಒಳಗೆ ಪ್ರಾಡಕ್ಟ್ ಎ ಎಷ್ಟೈತ್ರಿ 3,800 ಯೂನಿಟ್ಸ್, 3,800 ಯೂನಿಟ್ಸ್. ಪ್ರಾಡಕ್ಟ್ ಬಿ ಸೇಲ್ಸ್ ಮಿಕ್ಸ್ 2 ಒಳಗೆ ಪ್ರಾಡಕ್ಟ್ ಬಿ ಎಷ್ಟೈತ್ರಿ 4,000 ಯೂನಿಟ್ಸ್, 4,000 ಯೂನಿಟ್ಸ್. ಕರೆಕ್ಟಾ? ಹಾಂ ಓಕೆ ಬರ್ರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಈಗ ಫಸ್ಟ್ ನಮ್ಗೆ ಏನು ಬೇಕು ರೀ, ನಂಬರ್ ಆಫ್ ಯೂನಿಟ್ಸ್ ಬೇಕು. ಪ್ರಾಡಕ್ಟ್ ಎ ನಂಬರ್ ಆಫ್ ಯೂನಿಟ್ಸ್ ಬೇಕು. ಎಷ್ಟೈತ್ರಿ ಪ್ರಾಡಕ್ಟ್ ಎ ನಂಬರ್ ಆಫ್ ಯೂನಿಟ್ಸ್ 3,800, 3,800. ಪ್ರಾಡಕ್ಟ್ ಬಿ ನಂಬರ್ ಆಫ್ ಯೂನಿಟ್ಸ್ ಎಷ್ಟೈತ್ರಿ, ಪ್ರಾಡಕ್ಟ್ ಬಿ ನಂಬರ್ ಆಫ್ ಯೂನಿಟ್ಸ್ 4,000. ಕರೆಕ್ಟಾ? ಇಂಟು ಐತ್ರಿ, ಇಂಟು ಹಚ್ಚಿರಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟೈತ್ರಿ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 2830, 2830. ಹಾಂ ಇಸ್ ಈಕ್ವಲ್ ಟು ಮಾಡ್ರಿಪ್ಪ. ಈಗ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸೇಮ್ ಇರ್ತೈತೆ ರೀ ಎಲ್ಲರಿಗೂ ಸೇಮ್ 2830, 2830. ಸೇಲ್ಸ್ ಮಿಕ್ಸ್ 3ಗೆ ಸೇಮ್ 2830. ಮತ್ತು ಈಗ ಎಂಟು ಮಾಡಿರಿ 3,800 ಇಂಟು 28 ಮಾಡಿರಿ ಎಷ್ಟು ರೀ 1,06,400, 1,06,400. ನೆಕ್ಸ್ಟ್ 4,000 ಇಂಟು 30 ಮಾಡಿರಿ 1,20,000. ಹಾಂ ಇದು ಎರಡು ಆ್ಯಡ್ ಮಾಡಿರಿ 1,20,000 ಪ್ಲಸ್ 1,06,400 ವಿಲ್ ಗೆಟ್ 2,26,400, 2,26,400 ಆತ್ರಿ. ಇದ್ರಾಗ ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ರೀ 1,20,000. ಸೇಮ್ 1,20,000. ಹಾಂ ಲೆಸ್ ಮಾಡಿರಿ. ಇದ್ರಾಗ ಎಷ್ಟು ಬರ್ತದೆ ರೀ ಆನ್ಸರ್
1,28,000 ಲೆಸ್ ಮಾಡಿರಿ, ಪಾಸಿಟಿವ್ ಆನ್ಸರ್ ಬಂತು ರೀ. ಏನು ರೀ ಪಾಸಿಟಿವ್ 1,06,400. 1,06,400 ಪಾಸಿಟಿವ್ ಬಂದಂದ್ರೆ ಏನು ರೀ ಪ್ರಾಫಿಟ್. ಪಾಸಿಟಿವ್ ಅಂದರೆ ಪ್ರಾಫಿಟ್. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಸಾಲ್ವ್ ದಿ ಸೇಲ್ಸ್ ಮಿಕ್ಸ್ 3. ಓಕೆ, ಸೇಲ್ಸ್ ಮಿಕ್ಸ್ 1 ಆನ್ಸರ್ ನನಗೆ ಬೇಕು ಈಗ. ಸೇಲ್ಸ್ ಮಿಕ್ಸ್ 1 ಆನ್ಸರ್ ಬೇಕಲ್ಲ ನನಗೆ. ಸೇಲ್ಸ್ ಮಿಕ್ಸ್ 1 ಪ್ರಾಫಿಟ್ ಎಷ್ಟು ಬಂತಿದ್ದು, ನಾ ಇಲ್ಲಿ ಶಾರ್ಟ್ಕಟ್ ಬರ್ತೀನಿ ನೋಡ್ರಿ. ಸೇಲ್ಸ್ ಮಿಕ್ಸ್ 1 ಪ್ರಾಫಿಟ್ ಎಷ್ಟು ಬಂತದ್ದು, ಸೇಲ್ಸ್ ಮಿಕ್ಸ್ 1 ಪ್ರಾಫಿಟ್ ಎಷ್ಟು ಬಂತ 1,10,000. ಇದು ರಫ್ 1,10,000. ಆಮೇಲೆ ಸೇಲ್ಸ್ ಮಿಕ್ಸ್ 2 ಒಳಗೆ ಪ್ರಾಫಿಟ್ ಎಷ್ಟು ಬಂತು ರೀ, ಆನ್ಸರ್ ಎಷ್ಟು ಬಂತು ರೀ 1,06,400. ಓಕೆ, ನಮಗೆ ಆನ್ಸರ್ ಬೇಕಿದ್ದು ಅದಕ್ಕೆ. ಈಗ ನಾನು ರಫ್ ಮಾಡ್ತೇನೆ ರೀ. ರಫ್ ಅಂದರೆ ಓಕೆ, ಇದು ರಫ್ ಮಾಡ್ತೇನೆ ರೀ ಮೇಲಿನ ಪಾಠ. ಓಕೆ, ಈಗ ಯಾವ್ದು ಇದಕ್ಕೆ ಸೇಲ್ಸ್ ಮಿಕ್ಸ್ 3 ಅಲ್ಲ, ಸೇಲ್ಸ್ ಮಿಕ್ಸ್ 3. ಓಕೆ, ಸೇಲ್ಸ್ ಮಿಕ್ಸ್ 3. ಅದ್ರಲ್ಲಿ ಬರ್ರಿ ಸೇಲ್ಸ್ ಮಿಕ್ಸ್ 3 ಎಲ್ಲೈತ್ರಿ. ಸೇಲ್ಸ್ ಮಿಕ್ಸ್ 3 ಪ್ರಾಡಕ್ಟ್ ಎ, ಸೇಲ್ಸ್ ಮಿಕ್ಸ್ 3 ಒಳಗೆ ಪ್ರಾಡಕ್ಟ್ ಎ ಎಷ್ಟು ರೀ 5,800. ಪ್ರಾಡಕ್ಟ್ ಎ 5,800. ಪ್ರಾಡಕ್ಟ್ ಬಿ ಸೇಲ್ಸ್ ಮಿಕ್ಸ್ 3 ಒಳಗೆ ಪ್ರಾಡಕ್ಟ್ ಬಿ ಎಷ್ಟು ರೀ 2,500. Okay, same. Contribution is equal to number of units into contribution per unit. Number of units product A is 5,800. 5,800. Product B is 2,500. 2,500. Okay, wait. Okay, got 5,800 ಆಮೇಲೆ 2,500 into contribution per unit same 2830 same is equal to ಮಾಡ್ರಿ ಇಂಟು ಮಾಡ್ರಿ, ಸಾರಿ ಮಲ್ಟಿಪ್ಲಿಕೇಶನ್ ಮಾಡ್ರಿ. 5,800 into 28 ಎಷ್ಟು ಬಂತು ರೀ 1,62,400. 1,62,400. ಓಕೆ, ನೆಕ್ಸ್ಟ್ 2,500 into 30 you will get 75,000. 75,000. ಈಗ ಟೋಟಲ್ ಮಾಡ್ರಿ 75,000 1,62,400 you will get 2,37,400. 2,37,400 ಹೌದಲ್ಲ, ಲೆಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 1,20,000. ಹೆಂಗೆ ಬಂತು ರೀ, ಇಲ್ಲ ಐತ್ರಿ. ಲೆಸ್ ಮಾಡ್ರಿ 1,20,000 you will get 1,17,400. 1,17,400. ಓಕೆ, ನಾ ಇದನ್ನು ರಫ್ ಮಾಡ್ತೇನೆ ರೀ. ಆನ್ಸರ್ ಇಲ್ಲ ಐತೆ ನೋಡ್ರಿ. ಸೇಲ್ಸ್ ಮಿಕ್ಸ್ 1 ಪ್ರಾಫಿಟ್ ಎಷ್ಟು ಬಂದಿದ್ರಿ ಇಲ್ಲಿ, ಪ್ರಾಫಿಟ್ ಅಲ್ಲೇ 1,10,000 ಬಂದಿದ್ರಿ. ಸೇಲ್ಸ್ ಮಿಕ್ಸ್ 2 ಒಳಗೆ ಎಷ್ಟು ಬಂದ್ರಿ ಪ್ರಾಫಿಟ್ ಅಲ್ಲಿ, ಆನ್ಸರ್ 1,06,400. ಈಗ ನಾ ಇದು ರಫ್ ಮಾಡ್ತೇನೆ ರೀ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ. ಸೇಲ್ಸ್ ಮಿಕ್ಸ್ 1 ಒಳಗೆ ಪ್ರಾಫಿಟ್ ಎಷ್ಟು ಬಂತ್ರಿ 1,10,000. ಸೇಲ್ಸ್ ಮಿಕ್ಸ್ 2 ಒಳಗೆ ಪ್ರಾಫಿಟ್ ಎಷ್ಟು ಬಂದಿದ್ರಿಪ್ಪ 1,06,400. ಸೇಲ್ಸ್ ಮಿಕ್ಸ್ 3 ಒಳಗೆ ಪ್ರಾಫಿಟ್ ಎಷ್ಟು ಬಂತ್ರಿ ಈಗ 1,17,400. 1,10,000, 1,06,400, 1,17,400 ಯಾವ ಜಾಸ್ತಿ ಐತ್ರಿ, ಯಾವ ಹೈಯೆಸ್ಟ್ ಐತ್ರಿ, ಜಾಸ್ತಿ ಯಾವ್ದು ರೀ 1,10,000 ಜಾಸ್ತಿ, 1,06,400 ಜಾಸ್ತಿ, 1,17,000 ಜಾಸ್ತಿ. ಯಾವ್ದು ರೀ ಇದು ಜಾಸ್ತಿ ಅಲ್ಲ, ಇದು ಸೇಲ್ಸ್ ಮಿಕ್ಸ್ 3 ಪ್ರಾಫಿಟ್ ಜಾಸ್ತಿ ಅಲ್ಲ. ಅಂದ್ರೆ ಯಾವ ಆಪ್ಷನ್ ಚೂಸ್ ಮಾಡ್ತೀರಿ ನೀವು ಈಗ, ಸೇಲ್ಸ್ ಮಿಕ್ಸ್ 1 ಚೂಸ್ ಮಾಡ್ತೀರಿ, ಸೇಲ್ಸ್ ಮಿಕ್ಸ್ 2 ಚೂಸ್ ಮಾಡ್ತೀರಿ, ಸೇಲ್ಸ್ ಮಿಕ್ಸ್ 3 ಚೂಸ್ ಮಾಡ್ತೀರಿ. ಯಾವ ಚೂಸ್ ಮಾಡ್ತೀರಿ ಈಗ, ಸೇಲ್ಸ್ ಮಿಕ್ಸ್ 3 ಚೂಸ್ ಮಾಡ್ತೀರಿ. ಯಾಕ್ರಿ ಜಾಸ್ತಿ ಐತ್ರಿ, ಪ್ರಾಫಿಟ್ ಜಾಸ್ತಿ ಐತ್ರಿ, ಅದಕ್ಕೆ ಬರಿಬೇಕಿಲ್ಲ. ದೇರ್ ಫಾರ್ ಸೇಲ್ಸ್ ಮಿಕ್ಸ್ 3 ಸೇಲ್ಸ್ ಮಿಕ್ಸ್ 3
ಈಸ್ ಏನ್ರಿ ಇದು ರಿಕಮೆಂಡ್ ಅದು ರಿಕಮೆಂಡ್ ವಿಚ್ ಆಫ್ ದ ಫಾಲೋವಿಂಗ್ ಸೇಲ್ಸ್ ಮಿಕ್ಸ್ ವಿಲ್ ಯು ರಿಕಮೆಂಡ್ ಅಂದ್ರೆ ಪ್ರಿಫರೇಬಲ್ ಸೇಲ್ಸ್ ಮಿಕ್ಸ್ 3 ಈಸ್ ರಿಕಮೆಂಡೆಡ್ ರಿಕಮೆಂಡೆಡ್ ಯಾಕೆ ರಿಕಮೆಂಡ್ ಮಾಡ್ತೀರಿ ಬಿಕಾಸ್ ಯಾಕೆ ರಿಕಮೆಂಡ್ ಮಾಡಿರಿ ರೀಸನ್ ಏನ್ರಿ ಪ್ರಾಫಿಟ್ ಸೇಲ್ಸ್ ಮಿಕ್ಸ್ 1 ಪ್ರಾಫಿಟ್ 1,10,000 ಸೇಲ್ಸ್ ಮಿಕ್ಸ್ 2 ಪ್ರಾಫಿಟ್ 1,06,400 ಬಟ್ ಸೇಲ್ಸ್ ಮಿಕ್ಸ್ 3 ಪ್ರಾಫಿಟ್ ಎಷ್ಟು ಐತ್ರಿ 1,17,400 ಅಂದ್ರೆ ಜಾಸ್ತಿ ಐತ್ರಿ ಬಿಕಾಸ್ ಪ್ರಾಫಿಟ್ ಈಸ್ ಮೋರ್ ಪ್ರಾಫಿಟ್ ಈಸ್ ಮೋರ್ ಆತ್ ನೋಡ್ರಿ ಬಿಕಾಸ್ ಪ್ರಾಫಿಟ್ ಈಸ್ ಮೋರ್ ಹೇಳ್ತೀರಿ ಹಿಂಗೆ ಸಾಲ್ವ್ ಮಾಡ್ರಿ ಈಗ ನಿಮ್ದು ಆನ್ಸರ್ ಮುಗೈತ್ರಿ ಇದು ಹಂಗೆ ರಫ್ ಇದು ಓಕೆ ಈಗ ನಿಮ್ದು ಸೇಲ್ಸ್ ಮಿಕ್ಸ್ನು ಮುಗಿತ್ರಿ ಇದು ನಿಮ್ದು ಕೇಸ್ ಸ್ಟಡಿ ಐ ಹೋಪ್ ಯು ಅಂಡರ್ಸ್ಟ್ಯೂಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್ ಇಫ್ ಐ ಹ್ಯಾವ್ ಮೇಕ್ ಎನಿ ಮಿಸ್ಟೇಕ್ಸ್ ರಿಗಾರ್ಡಿಂಗ್ this case study solution, please excuse me for this and hope you got my point. Thank you all of you.